ओम शांति। मीठे बच्चे, तुम्हें सदैव याद की फांसी पर ಚಡೆ रहना है. ಬಾಬಾ ಹೇಳ್ತಿದ್ದಾರೆ, ನೀವು ಯಾವಾಗಲೂ ಕೂಡ ಬಾಬಾ ಅವ್ರ ನೆನಪಿನಲ್ಲೇನೆ ಏನಾಗಿರಬೇಕು, ಜೋತ್ ಬಿದ್ದಿರಬೇಕು. ಯಾದ ಸೆ ಹಿ ಆತ್ಮ ಸಚ್ಚಿ ಸೋನಾ ಬನೆಂಗೆ. ನೆನಪು ಮಾಡ್ತಾ ಮಾಡ್ತಾ ಆತ್ಮ ಏನಾಗುತ್ತೆ, ಒಳ್ಳೆ ಒರಿಜಿನಲ್ ಬಂಗಾರ ಆಗುತ್ತೆ ಅಂತ. ಆತ್ಮಕ್ಕೂ ಪರಮಾತ್ಮನಿಗೂ ಲಿಂಕ್ ಇರೋದನ್ನೇ ಜೋತ್ ಬಿದ್ದಿರೋದು ಅಂತ ಹೇಳಲಾಗತ್ತೆ. ಅಂದರೆ ಶಿವಬಾಬಾ ಅವ್ರ ಜೊತೆಯಲ್ಲಿ ನಮ್ಮ ಬುದ್ಧಿ ಕನೆಕ್ಟ್ ಆಗೋದನ್ನು ಆ ರೀತಿ ಬಾಬಾ ಅವರು ಇವತ್ತು ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರೆ. ಪ್ರಶ್ನೆ, ಕೌನ್ ಸಾ ಬಾತ್ ಕ್ರಿಮಿನಲ್ ಆಂಖೋं को फौरन ही बदल लेता है. ಯಾವ ದೃಷ್ಟಿ, ಬಾಬಾ ಹೇಳ್ತಾರೆ, ಯಾವ ಶಕ್ತಿ ಈ ವಿಕಾರಿ ಕಣ್ಣುಗಳನ್ನು ತಕ್ಷಣ ಚೇಂಜ್ ಮಾಡಿಬಿಡುತ್ತೆ. ಯಾವ ಶಕ್ತಿ ಈ ಒಂದು ದೃಷ್ಟಿ ಅಂದರೆ ವಿಕಾರಿ ದೃಷ್ಟಿ ಏನಿದೆ ಇದನ್ನು ತಕ್ಷಣ ಬದಲಾವಣೆ ಮಾಡಿಬಿಡುತ್ತೆ. ಉತ್ತರ ಇದೆ, ಜ್ಞಾನ ಕಾ ತೀಸರಾ ನೇತ್ರ ಕಾ ಬಲ ಆತ್ಮ ಮೇ ಆ ಜಾತಾ ಹೈ ತೋ ಕ್ರಿಮಿನಲ್ ಪನ ಸಮಾಪ್ತ ಹೋ ಜಾತಾ ಹೈ. ನೋಡಿ, ಜ್ಞಾನದ ಮೂರನೇ ಕಣ್ಣು ಯಾವಾಗ ಸಿಕ್ಕೋಗ್ಬಿಡುತ್ತೆ ಆವಾಗ ಈ ವಿಕಾರಿತನ ಅಂತಕ್ಕಂಥದ್ದು ಸಮಾಪ್ತಿ ಆಗೋಗುತ್ತೆ. ವಿಕಾರಿ ದೃಷ್ಟಿ ಅನ್ನೋದೇನಾಗುತ್ತೆ, समाप्ति आगोगुत्ते. बाबा की श्रीमत है, बच्चे तुम सब आपस में भाई भाई हो. ಬಾಬಾ ಅವ್ರದ್ದು ಡೈರೆಕ್ಷನ್ ಇದೆ, ಮಕ್ಕಳೇ ನೀವೆಲ್ಲ ಪರಸ್ಪರ ಆತ್ಮಗಳು, ಸೋದರರಾಗಿದ್ದೀರಿ. ಬಾಬಾ ಕಿ ಶ್ರೀಮತ್, बाबा का श्रीमत है, बच्चे तुम सब आपस में भाई भाई हो, भाई बहन हो. तुम्हारा आंख कभी भी क्रिमिनल हो नहीं सकते हैं. ಯಾವಾಗ ಬಾಬಾ ಅವ್ರ ಡೈರೆಕ್ಷನ್ ಸಿಗುತ್ತೆ ಏನಂತ, ನೀವೆಲ್ಲ ಪರಸ್ಪರ ಸಹೋದರಿ ಅಥವಾ ಸಹೋದರ ಆಗಿದ್ದೀರಿ ಅನ್ನೋವಂಥ ಒಂದು ಭಾವನೆಗಳು ನಿಮ್ಮಲ್ಲಿ ತುಂಬ್ಕೊಂಡು ಬಿಟ್ಟಾಗ ದೃಷ್ಟಿ ಇದೆಯಲ್ಲ ಇದು ಭಾವನೆ ಆಗಿಬಿಡುತ್ತೆ. ಅಂದರೆ ಶುಭ ಭಾವನೆಯಿಂದ ನೋಡೋದು, ಸದ್ಭಾವನೆಯಿಂದ ನೋಡೋವಂಥ ಗುಣಗಳು ಆತ್ಮದಲ್ಲಿ ಬಂದ್ಬಿಡುತ್ತೆ. ತುಮ್ ಸದೈವ್ ಯಾದ್ ಕಿ ಮಸ್ತಿ ಮೇ ರಹೋ ವಹ ತಾಕತ್ ತಕ್ದೀರ್ ವಾಹ. ನೀವು ಯಾವಾಗಲೂ ಕೂಡ ಬಾಬಾ ಅವ್ರ ನೆನಪಿನಲ್ಲಿರಿ. ವಾಹ ನನ್ನ ಅದೃಷ್ಟವೇ, ವಾಹ ಅಂತಕ್ಕಂಥ ಇದನ್ನಲ್ಲಿರಿ. ಹಮೇ ಭಗವಾನ್ ಪಡಾತ್. ಈ ಎಲ್ಲ ವಿಚಾರಗಳು ಯಾವುದೇ ಮನುಷ್ಯರು ಓದಿಸ್ತಾ ಇಲ್ಲ, ಇದು ಸ್ವಯಂ ಭಗವಂತನೇ ಓದಿಸ್ತಾ ಇದ್ದಾರೆ. ಐಸಾ ವಿಚಾರ ಕರೋತೋ ಮಸ್ತಿ ಚಡಿ ರಹೆಂಗೆ. ಈ ರೀತಿ ನೀವು ಜ್ಞಾನದ ಬಗ್ಗೆ ವಿಚಾರ ಮಾಡ್ತಾ 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 ಇದ್ರೆ ನಿಮ್ಮಲ್ಲಿ ಮಸ್ತಿ ಅಂತಕ್ಕಂಥದ್ದು ಏರ್ತಾ ಇರುತ್ತೆ. ओम शांति. मीठे मीठे रूहानी बच्चों प्रति रूहानी बाप समझा रहे. ಯಾರು ಹೇಳ್ತಾ ಇದ್ದಾರೆ ಈ ವಾಕ್ಯಗಳನ್ನು? ಮಧುರ ಮಧುರ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ರೂಹಾನಿ ಬಾಬಾ ಜೋ ಬಿ ಆತ್ಮ ಹಿ ಹೇ. ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆನೂ ಕೂಡ ಆತ್ಮ ಆಗಿದ್ದಾರೆ. ವಹ ಪರ್ಫೆಕ್ಟ್ ಹೇ, ಉಸ್ಮೆ ಕೋಯಿ ಬಿ ಜಂಕ್ ನಹಿ ಲಗಾ ಹುವಾ ಹೇ. ಅವರಂತೂ ಪರಿಪೂರ್ಣ ಆಗಿದ್ದಾರೆ, ಅವರಲ್ಲಿ ಯಾವುದೇ ಪ್ರಕಾರದ ತುಕ್ಕಿಲ್ಲ ಅಂತ. ಯಾವುದೇ ಪ್ರಕಾರ ತುಕ್ಕು ಇಲ್ಲ. ಶಿವಬಾಬಾ ಕಹೆಂಗೆ ಮೇರೆ ಮೇ ಜಂಕ್ ಹೈ. ಶಿವಬಾಬಾ ಹೇಳ್ತಾರೆ ನನ್ನಲ್ಲಿ ತುಕ್ಕಿದೆ ಅಂತ. ಬಿಲ್ಕುಲ್ ನಹಿ, ಇಲ್ವೇ ಇಲ್ಲ. ಶಿವಬಾಬಾ ಅವರಲ್ಲಿ ಇಲ್ಲಿ ತುಕ್ಕು ಬರೋಕ್ಕೆ ಸಾಧ್ಯ? ಅವ್ರ ಜನ್ಮದಲ್ಲಿ ಮರಣದಲ್ಲಿ ಬರೋದೇ ಇಲ್ಲ ಅಂದರೆ ಅವ್ರ ತುಕ್ಕು ಎಲ್ಲಿಂದ ಬಂತು? ಆತ್ಮಗಳು ಜನ್ಮ ಮರಣದಲ್ಲಿ ಬರೋದ್ರಿಂದ ತುಕ್ಕು ಸೇರ್ಕೊಡುತ್ತೆ. ಇಸ್ ದಾದಾ ಮೇ ಬಿ ಪೂರ ಜಂಕತಿ. ಈ ಬ್ರಹ್ಮಬಾಬಾವರಲ್ಲಿ ಕೂಡ ಬಹಳಷ್ಟು ತುಕ್ಕು ಸೇರ್ಕೊಂಡು ಬಿಟ್ಟಿತ್ತು. ಇಸ್ಮೇ ಬಾಬಾನೇ ಪ್ರವೇಶ ಕಿಯಾ ತೋ ಮದದ್ ಬಿ ಮಿಲ್ತಿ ಏನ. ಶಿವಬಾಬಾ ಇವರಲ್ಲಿ ಪ್ರವೇಶ ಆದಮೇಲೆ ಇವರಿಗೆ ಸಹಯೋಗನೂ ಸಿಕ್ತಲ್ವ. ಮೂಲ ಬಾತ್ ಹೈ ಪಾಂಚ್ ವಿಕಾರೋಂ ಕೆ ಕಾರಣ ಆತ್ಮ ಪರ್ ಕಟ್ ಚಡನೆ ಸೆ ಇಂಪ್ಯೂರ್ ಹೋಗೈ. ಮೇಯ್ನ್ ವಿಚಾರ ಯಾವುದಪ್ಪ ಅಂತಂದರೆ ಬಾಬಾ ಹೇಳ್ತಾರೆ 5 ವಿಕಾರಗಳು ಸೇರ್ಕೊಂಡಿದ್ದರಿಂದ ಆತ್ಮದಲ್ಲಿ ಅಪವಿತ್ರತೆಯ ತುಕ್ಕು ಅನ್ನೋದು ಸೇರ್ಕೊಂಡ್ಬಿಡ್ತು ಅಂತ. ಆತ್ಮದಲ್ಲಿ ಅಪವಿತ್ರತೆಯ ತುಕ್ಕು ಸೇರ್ಕೊಂಡ್ಬಿಡ್ತು. ತೋ ಜಿತನಾ ಬಾಬಾ ಕೋ ಯಾದ್ ಕರೆಂಗೆ ಕಟ್ಟು ತರ್ತಿ ಜಾಯ್. ಎಷ್ಟೆಷ್ಟು ನೀವು ತಂದೆ ನೆನಪು ಮಾಡ್ತಾ ಇರ್ತೀರೋ ಅಷ್ಟು ಆತ್ಮದಲ್ಲಿರೋ ತುಕ್ಕು ಏನಾಗ್ತಾ ಇರುತ್ತೆ, ಬಿಟ್ಟು ಹೋಗ್ತಾ ಇರುತ್ತೆ. ಭಕ್ತಿ ಮಾರ್ಗ ಕಿ ಕಥಾಯೇ ಜೋ ಜನ್ಮ ಜನ್ಮಾಂತರ ಸುನ್ತೆ ಆಯೇ ಹೋ. ನೀವು ಭಕ್ತಿ ಮಾರ್ಗದ ಕಥೆಗಳನ್ನು ಕೂಡ ನೀವು ಜನ್ಮ ಜನ್ಮಾಂತರದಿಂದ ಕೇಳ್ತಾ ಬಂದಿದ್ದೀರಿ. ಯಹತೋ ಬಾತ್ ಹಿ ನಿರಾಲ. ಇಲ್ಲಿನ ವಿಚಾರಗಳೇನೆ ಏನಾಗಿದ್ದಾವೆ, ಅದ್ಭುತವಾಗಿದ್ದಾವೆ. ತುಮಕೋ ತೋ ಅಬ್ ಬಾಬಾ ಜ್ಞಾನ ಕಾ ಸಾಗರ್ ಸೆ ಜ್ಞಾನ ಮಿಲ್ ರಹಾ ಹೈ. ಈಗ ತಂದೆಯಿಂದ ನಿಮ್ಮ ಮಕ್ಕಳಿಗೆ ಜ್ಞಾನದ ಒಂದು
ಸಾಗರ್ನಿಂದ ಜ್ಞಾನ ಸಿಗ್ತಾ ಇದೆ. तुम्हारा बुद्धि में एम ऑब्जेक्ट है और कोई भी सत्संगों में एम ऑब्जेक्ट नहीं. ನಿಮ್ಮ ಬುದ್ಧಿನಲ್ಲಿ ಗುರಿನೂ ಇದೆ, ಉದ್ದೇಶನೂ ಇದೆ. ಬೇರೆ ಇನ್ಯಾವ ಸತ್ಸಂಗಗಳಲ್ಲಿ ಗುರಿ ಉದ್ದೇಶ ಇಲ್ಲ ಅಂತ ಇದ್ದಾರೆ. ಈಶ್ವರ್ ಸರ್ವ್ಯಾಪಿ ಕಹ ಮೇರಿ ಗ್ಲಾನಿ ಕರ್ತೆ ರಹತೆ ಹೇ. ಜನರಿಗೆ ಸರಿಯಾದ ಸ್ಪಷ್ಟವಾದಂಥ ಭಗವಂತನ ಪರಿಚಯ ಇಲ್ಲದೆ ಇರೋದ್ರಿಂದ ಈಶ್ವರ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಿರ್ತಾರೆ, ನಿಂದನೆ ಮಾಡ್ತಾ ಇರ್ತಾರೆ. ड्रामा प्लान अनुसार मनुष्य यह भी नहीं समझते हैं कि ये ड्रामा है. ನಾಟಕದ ಅನುಸಾರವಾಗಿ ಇದು ಕೂಡ ಜನಕ್ಕೆ ಗೊತ್ತಿಲ್ಲ. ಈ ಪ್ರಪಂಚ ಅಂತಕ್ಕಂಥದ್ದು ಒಂದು ಡ್ರಾಮಾ ಮೇಲೆ ನಡೀತಾ ಇದೆ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಸ್ಮೆ ಕ್ರಿಯೇಟರ್ ಡೈರೆಕ್ಟರ್ ಅಭಿ ಡ್ರಾಮಾಕ್ಕೆ ವಶ್. ಈ ಒಂದು ಪ್ರಪಂಚದಲ್ಲಿ, ಈ ನಾಟಕದಲ್ಲಿ ಈ ಸೃಷ್ಟಿಯ ರಚನೆಕಾರ ಮತ್ತು ಈ ಸೃಷ್ಟಿಯ ನಿರ್ದೇಶಕ ಭಗವಂತನೂ ಕೂಡ ತನ್ನ ಸಮಯಕ್ಕೆ ಬಂದು ತನ್ನ ಪಾತ್ರವನ್ನು ಅಭಿನಯಿಸಲಿಕ್ಕೆ ಏನಾಗಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. ಶಿವಬಾಬನು ಹೇಳ್ತಾರೆ, 1 ಸೆಕೆಂಡು ನಾನು ಹಿಂದೂ ಮುಂದೆ ಮಾಡೋಕ್ಕಾಗಲ್ಲ, ಆ ಟೈಮ್ ಸರಿಯಾಗಿ ನಾನು ಬರಬೇಕಾಗತ್ತೆ ಅಂತ. ಬಲ್ ಸರ್ವಶಕ್ತಿವಾನ್ ಗಾಯ ಜಾತಾ ಹೈ ಪರಂತು ತುಮ್ ಜಾನ್ತೆ ಹೋ ವಹ ಭಿ ಡ್ರಾಮಾ ಕೆ ಪಟ್ಟೆ ಪರ್ ಚಲ್ ರಹೆ. ಭಲೇ ಡ್ರಾಮಾನ್ಸರ ಅಂತ ನಡೀತಾ ಇದೆ ಅಂತ ಹೇಳ್ಬೋದು, ಆದರೂ ಕೂಡ ಈ ಡ್ರಾಮಾದ ಒಂದು ಪಟ್ರಿ ಮೇಲೆ ಅವರು ಕೂಡ ಏನಾಗಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. बाबा जो खुद आकर बच्चों को समझाते हैं, कहते हैं मेरी आत्मा में अविनाशी ಪಾರ್ಟ್ ನೊಂದಾ ಹುವಾ ಹೈ. ಈಗ ತಂದೆ ಸ್ವತಃ ಹೇಳ್ತಾ ಇದ್ದಾರೆ, ಮಕ್ಕಳಿಗೂ ತಿಳಿಸ್ತಾ ಇದ್ದಾರೆ, ಹೇಳ್ತಾರೆ ನನ್ನ ಆತ್ಮದಲ್ಲಿ ಅವಿನಾಶಿ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. ಏನಾಗಿದೆ ಆತ್ಮದಲ್ಲಿ, ಶಿವಬಾಬಾ ಅವರ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಉಸ್ ಅನುಸಾರ ಹಿ ಪಡಾತಾ ಹೂಂ. ನಾನು ಬರೋದು ನಿಮಗೆ ಓದಿಸೋದು ಕೂಡ ಅದೇ ಅನುಸಾರವಾಗಿ ಓದಿಸ್ತೀನಿ. ಜೋ ಕುಚ್ ಸಮझाता हूँ ಡ್ರಾಮಾ ಮೇ ನೂಂದ್ ಹೇ. ಏನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇದೆಲ್ಲವೂ ಕೂಡ ಏನಾಗಿದೆ, ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಪೂರ್ವ ನಿಶ್ಚಿತ ಡ್ರಾಮಾ ಇದು ಫಿಕ್ಸ್ ಆಗಿಬಿಟ್ಟಿದೆ, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಆ ಟೈಮ್ ಬಂದಾಗ ಅವ್ರು ಬರಲೇಬೇಕು. ಅಂದರೆ ಸಂಗಮಯುಗ ಬಂದಾಗ ಪ್ರತಿ ಸಂಗಮಯುಗಕ್ಕೆ ಬಾಬಾ ಅವರು ಬರಲೇಬೇಕು. ಅಭಿ ತುಮಕೋ ಇಸ್ ಪುರುಷೋತ್ತಮ ಸಂಗಮಯುಗ ಪರ್ ಪುರುಷೋತ್ತಮ ಬನ್ನ ಹೈ. ಈ ಪುರುಷೋತ್ತಮ ಸಂಗಮಯುಗದಲ್ಲಿ ನೀವು ಪುರುಷೋತ್ತಮರಾಗಬೇಕಾಗಿದೆ. ಭಗವಾನ್ ವಾಚ है ना, बाबा कहते बच्चे तुम भी पुरुषार्थ कर या लक्ष्मी नारायण बनना है. ನೀವು ಎಲ್ಲ ಪುರುಷಾರ್ಥಿಗಳಾಗಿದ್ದೀರಿ, ಈ ಒಂದು ಪುರುಷಾರ್ಥ ಮಾಡಿ ಮಾಡಿ ನೀವು ಈ ರೀತಿ ಲಕ್ಷ್ಮೀನಾರಾಯಣರಾಗಬೇಕು. ಐಸಾ ಅವ್ರ कोई मनुष्य क्या ना सके कि तुमको विश्व का मालिक बनाता हूँ. ಬೇರೆ ಈ ರೀತಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಬಂದು ನಿಮ್ಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಜಾನ್ತೆ ಹೋ ಮಾಯಾ ಹಿ ಹೇ ವಿಶ್ವ ಕಾ ಮಾಲಿಕ್ ನರಸೆ ನಾರಾಯಣ್ ಬನ್ನೆ. ನಿಮಗೂ ಕೂಡ ಗೊತ್ತಿದೆ ನಾವು ಬಂದಿರೋದೇನೆ ವಿಶ್ವದ ಮಾಲೀಕರಾಗಲಿಕ್ಕೆ, ನರನಿಂದ ನಾರಾಯಣ ಆಗಲಿಕ್ಕೆ. ಭಕ್ತಿ ಮಾರ್ಗ ಮೇ ತೋ ಜನ್ಮ ಜನ್ಮಾಂತರ ಕಥಾಯಿ ಸುನ್ತೆ ಆಯತೆ. ಮೊಟ್ಟ ಮೊದಲು ನೀವು ಭಕ್ತಿನಲ್ಲಿದ್ದಾಗ ಅನೇಕ ಒಂದು ಕಥೆಗಳನ್ನು, ಸ್ಟೋರೀಸನ್ನು ಕೇಳ್ಕೊಂಡು ಬಂದಿದ್ರಿ. ಸಮಜ್ ಕುಚ್ ಬಿ ನಹಿ ತಾ, ಏನೇನು ತಿಳುವಳಿಕೆ ಅನ್ನೋದು ಇರಲಿಲ್ಲ. ಅಭಿ ಸಮಸ್ತೆ ಹೋ ಬರೋಬರ್ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಸ್ವರ್ಗ ಮೇತ. ಈಗ ನೀವು ತಿಳ್ಕೊಂಡಿದ್ದೀರಿ ವಾಸ್ತವದಲ್ಲಿ ಈ ಲಕ್ಷ್ಮೀನಾರಾಯಣರದು ಕೂಡ ರಾಜ್ಯ ಸ್ವರ್ಗದಲ್ಲಿ ಇತ್ತು. ಅಬ್ ನಹಿ ಹೇ, ಈಗ ಇಲ್ಲ. ತ್ರಿಮೂರ್ತಿ ಕೆ ಲಿಯೇ ವಿ ಬಚ್ಚೋಂ ಕೋ ಸಮझाया. ತ್ರಿಮೂರ್ತಿ ಚಿತ್ರದ ಬಗ್ಗೆನೂ ಕೂಡ ಮಕ್ಕಳಿಗೆ ತಿಳಿಸಲಾಗಿದೆ. ಬ್ರಹ್ಮದ್ವಾರ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಹೋತಿ ಹೈ. ಬ್ರಹ್ಮರವರ ಮುಖಾಂತರ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ. ಸತ್ಯುಗ ಮೇ ಏಕ ಧರ್ಮ ತಾ ಅವ್ರ ಕೋಯಿ ಧರ್ಮ ನಹಿ ತಾ. ಸತ್ಯುಗದಲ್ಲಿ ಒಂದೇ ಒಂದು ಧರ್ಮ ಇತ್ತು, ಬೇರೆ ಅದು ಇದು ಧರ್ಮಗಳು ಇರಲೇ ಇಲ್ಲ. ಅಭಿ ತೋ ವಹ ಧರ್ಮ ಭೀ ನಹಿ ಹೈ ಫಿರ್ ಭೀ ಸ್ಥಾಪನಾ ಹೋ ರಹಿ. ಯಾವುದು ಸನಾತನ ಧರ್ಮ ಇತ್ತು ಅದು ಇವಾಗ ಇಲ್ದಿರಾಗ್ಬಿಟ್ಟಿದೆ, ಪುನಃ ಶಿವಬಾಬಾ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಬಾ ಕೇತೆ ಮೈ ಕಲ್ಪ ಕಲ್ಪಕ್ಕೆ ಸಂಗಮ ಯುಗ ಪರ್ ಆಕರ್ ತುಮ್ ಬಚ್ಚೋಂ ಕೋ ಪಢಾತಾ ಹೂಂ. ಪ್ರತಿ ಕಲ್ಪಕ್ಕೆ ಒಂದ್ಸಲ ಬಂದು ನೀವು ಮಕ್ಕಳಿಗೆ ಓದಿಸ್ತೀನಿ ಅಂತಾರೆ. ಅಂದರೆ 5000 ವರ್ಷಗಳಿಗೊಮ್ಮೆ ಬಂದವರು ಓದಿಸ್ತಾರೆ. ತುಮ್ ಪಾಠಶಾಲಾ ಹೇನಾ, ಇದು ಒಂದು ಪಾಠಶಾಲೆ ಆಗಿದೆಯಲ್ಲ. ಯಹಾ ಬಚ್ಚೋಂ ಕೋ ಕ್ಯಾರೆಕ್ಟರ್ ಬಿ ಸುಧಾರ್ನಾ ಹೈ. ಇಲ್ಲಿ ಒಳ್ಳೆ ನಡವಳಿಕೆಗಳನ್ನು ನಾವು ಮಾಡ್ಕೋಬೇಕು. 5 ವಿಕಾರೋಂಕೋ ನಿಕಾಲ್ನಾ ಹೈ. ಆತ್ಮದಲ್ಲಿ ಏನು ಸೇರ್ಕೊಂಡ್ಬಿಟ್ಟಿದೆ 5 ವಿಕಾರಗಳದು, ಅದನ್ನು ತೆಗೀರಿ. ತುಮ್ ಹಿ ದೇವತಾओं के आगे जाकर गाते थे आप सर्वगुण संपन्न हम पापी नीच हैं.
ದೇವಾನ್ ದೇವತೆಗಳ ಎದುರುಗಡೆ ಹೋಗ್ಬಿಟ್ಟು ನೀವು ಸರ್ವಗುಣ ಸಂಪನ್ನರು, ನಾವು ಇದು ನೀಚರು ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಇದ್ರಿ, ಪಾಪಿ ಅಂತ ಹೇಳ್ಕೊತಾ ಇದ್ರಿ. ಭಾರತ್ವಾಸಿ ಹಿ ದೇವತಾ ತೇ. ಶಿವಬಾಬಾ ಹೇಳ್ತಾರೆ, ಈಗ ನೀವು ಯಾರು ಪೂಜೆ ಮಾಡ್ತಾ ಇದ್ರೋ ನೀವೇ ದೇವತೆಗಳಾಗಿದ್ರಿ ಅಂತ. ಮೊದಲು ಪೂಜಾರಿಗಳಾಗಿದ್ರಿ, ಪೂಜೆ ಮಾಡೋರಾಗಿದ್ರಿ, ಇವಾಗ ನೀವೇ पूज्यरागಬೇಕಾಗಿದೆ. सतयुग में लक्ष्मी नारायण पूज्यते फिर कलयुग में पूजारी बने हैं. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರು ಪೂಜ್ಯರಾಗಿದ್ರು, ಅವರೇ ಇವಾಗ ಏನಾಗ್ಬಿಟ್ಟಿದ್ದಾರೆ, ಪೂಜಾರಿ ಆಗ್ಬಿಟ್ಟಿದ್ದಾರೆ. ಆ ಫಿರ್ ಪೂಜ್ಯ ಬನ್ ರಹೆ, ಈಗ ಮತ್ತೇನಾಗ್ತಾ ಇದ್ದೀರಿ, ಪೂಜ್ಯರು ಆಗ್ತಾ ಇದ್ದೀರಿ. ಪೂಜ್ಯ ಸತೋಪ್ರಧಾನ್ ಆತ್ಮಯತೆ, ಪೂಜ್ಯರು ಸತೋಪ್ರಧಾನವಾಗಿರ್ತಕ್ಕಂಥ ಆತ್ಮಗಳೇ ಆಗಿದ್ರಿ. ಉನ್ಕಾ ಶರೀರ ಬಿ ಸತೋಪ್ರಧಾನತೆ, ಅವರ ಶರೀರಗಳು ಏನಾಗಿತ್ತು, ಸತೋಪ್ರಧಾನವಾಗಿತ್ತು. ಜೈಸೆ ಆತ್ಮ ವೈಸೆ ಜೇವರ್, ಎಂಥ ಆತ್ಮಗಳು ಅಂತ ಒಡವೆಗಳು, ಅಂದರೆ ಎಂಥ ಬಂಗಾರನೋ ಅಂತ ಒಡವೆಗಳು ತಯಾರಾಗುತ್ತೆ. ಸೋನೆ ಮೇ ಖಾದ್ ಮಿಲಾಯಿ ಜಾತಿ ಹೈ ತೋ ಉನ್ಕಾ ಭಾವ್ ಭಿ ಕಿತನಾ ಕಮ್ ಹೋ ಜಾತ. ಈಗ ಚಿನ್ನದಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ, ಮಿಕ್ಸ್ ಮಾಡಿದಾಗ ಅದರದ್ದು ಬೆಲೆ ಕೂಡ ಏನಾಗುತ್ತೆ, ಕಮ್ಮಿ ಆಗೋಗುತ್ತಲ್ಲ. ತುಮಾರಾ ಬಿ ಭಾವ್ ಬಹುತ್ ಉಂಚಾತ, ನಿಮ್ಮದು ಬೆಲೆ ಜಾಸ್ತಿ ಇತ್ತು ಅಂತಾರೆ. ಅಭಿ ಕಿತನೆ ಕಮ್ ಭಾವ್ ಹೋ ಗಯಾ ಹೈ, ಆತ್ಮಗಳ ಬೆಲೆ ಇವಾಗ ಎಷ್ಟೊಂದು ಕಡಿಮೆ ಆಗೋಗ್ಬಿಟ್ಟಿದೆ. ತುಮ್ ಪೂಜ್ಯತೆ ಆ ಪೂಜಾರಿ ಬನೆ ಹೋ, ನೀವೇ ಪೂಜ್ಯರಾಗಿದ್ದರೆ ಈ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದ್ದೀರಿ, ಪೂಜಾರಿಗಳು ಆಗ್ಬಿಟ್ಟಿದ್ದೀರಿ. अब जितना योग में रहेंगे उतना कट उतरेगा. ಇವಾಗ ನೀವು ಎಷ್ಟು ಯೋಗ ಮಾಡ್ತಾ ಇರ್ತೀರೋ ಅಷ್ಟು ಆತ್ಮದಲ್ಲಿರೋಂಥ ತುಕ್ಕು ಇಳಿದೋಗುತ್ತೆ. ಅವ್ರ ಬಾಬಾ ಸೆ ಲವ್ ಹೋತಾ ಜಾಯೇಗಾ, ಮತ್ತೆ ತಂದೆ ಜೊತೆಯಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರೀತಿ ಹೆಚ್ಚುತ್ತಾ ಹೋಗುತ್ತೆ. ಖುಷಿ भी होगी. बाबा साफ कहते बच्चे चार्ट रखो तो सारा दिन में हम कितना समय याद करते हैं. ಈಗ ಬಾಬಾ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಚಾರ್ಟನ್ನು ಬರೀರಿ, ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ನೆನಪಿನಲ್ಲಿರ್ತೀವಿ, ಇಡೀ ದಿನದಲ್ಲಿ ಎಷ್ಟು ಟೈಮ್ ನಾವು ನೆನಪಿನಲ್ಲಿರ್ತೀವಿ. ಬಾಬಾ ಕಿ ಯಾದ್ ಕಿ ಯಾತ್ರಾ ಯ ಅಕ್ಷರ ರೈಟ್, ನೆನಪಿನ ಯಾತ್ರೆ ಅನ್ನುವಂಥ ಅಕ್ಷರ ಏನಿದೆ ಇದು ಸರಿ ಇದೆ ಅಂತಾರೆ. ಯಾದ್ ಕರ್ತೆ ಕರ್ತೆ ಕಟ್ ನಿಕಲ್ತೆ ನಿಕಲ್ತೆ ಅಂತಮತಿ ಸೋಗತಿ ಹೋ ಜಾಯಂಗೆ. ನೆನಪು ಮಾಡ್ತಾ ಮಾಡ್ತಾ ಬಾಬಾ ಅವ್ರನ್ನ ಈ ತುಕ್ಕು ಬಿಟ್ಟು ಹೋಗುತ್ತೆ, ಅಂತಿಮತಿ ಸೋಗತಿ ಆಗೋಗುತ್ತೆ ಅಂತ. ಅಂದರೆ ಬಾಬಾ ಅವ್ರು ನೆನಪು ಮಾಡ್ತಾ ಮಾಡ್ತಾ ಅಂತಿಮತಿ ಸೋಗತಿ ಆಗುತ್ತೆ. ವಹ ಬಿ ಪಂಡೆ ಲೋಗ್ ಯಾತ್ರಾ ಪರ್ ಲೇ ಜಾತೆ ಹೈ. ಈಗ ಯಾತ್ರೆಗೆ ಹೋಗ್ಬೇಕಾದ್ರೆ ಗೈಡ್ಗಳಿರ್ತಾರೆ, ಯಾತ್ರೆಗಳ ಕರ್ಕೊಂಡು ಹೋಗ್ತಾರೆ. ಯಾತೋ ಆತ್ಮ ಖುದ್ ಯಾತ್ರಾ ಕರ್ತಿ. ನಾವೆಲ್ಲ ಎಷ್ಟು ಜನ್ಮಗಳಿಂದ ಯಾತ್ರೆಗಳಿಗೆ ಹೋಗಿರಬೇಕು, ಕರ್ಕೊಂಡು ಹೋಗಿರಬೇಕು ಜನಗಳನ್ನ. ಬಾಬಾ ಹೇಳ್ತಿದ್ದಾರೆ, ಆತ್ಮ ಖುದ್ದು ಯಾತ್ರಾ ಮಾಡುತ್ತೆ, ಅಪ್ನೆ ಪರಮಧಾಮ್ ಜಾನ ಹೈ. ಇವಾಗ ಸೀದಾ ಎಲ್ಲಿಗೆ ಹೋಗ್ಬೇಕು, ನಾವು ನಮ್ಮ ಪರಮಧಾಮ ಮನೆಗೆ ಹೋಗ್ಬೇಕು, ಮತ್ತು ಅನೇಕರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಒಬ್ಬರೇ ಹೋಗೋದಲ್ಲ, ಅನೇಕರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಕ್ಯೋಂಕಿ ಡ್ರಾಮಾ ಕಾ ಚಕ್ರ ಪೂರ ಹೋನಾ ಹೈ. ಈಗ ಇಡೀ ನಾಟಕದ ಚಕ್ರ ಏನಾಗಬೇಕು, ಮುಗಿಲೇಬೇಕು. ಯಾ ತುಮ್ ಜಾನ್ತೆ ಹೋ ಯಾ ಬಹುತ್ ಗಂದಿ ದುನಿಯಾ. ಇವತ್ತು ಈ ಪ್ರಪಂಚ ಏನಾಗ್ಬಿಟ್ಟಿದೆ, ತುಂಬ ಪ್ರಪಂಚ ಏನಾಗ್ಬಿಟ್ಟಿದೆ, ಕೊಳಕಾಗೋಗ್ಬಿಟ್ಟಿದೆ. ಪರಮಾತ್ಮ ಕೋತು ಕೋಯಿ ಬಿ ನಹಿ ಜಾನ್, ಪರಮಾತ್ಮನನ್ನು ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ನಾ ಜಾನೆಂಗೆ ಇಸ್ಲಿಯೇ ಕಹಾ ಜಾತ ವಿನಾಶಕಾಲಿ ವಿಪರೀತ ಬುದ್ಧಿ. ತಿಳ್ಕೊಳ್ಳೋ ಅಂಥ ಒಂದು ಸ್ಥಿತಿನಲ್ಲೂ ಇಲ್ಲ, ತಿಳಿಸಿದ್ರು ತಿಳ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅದರಿಂದ ಹೇಳಲಾಗತ್ತೆ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ. ಉನ್ನೋಂಕೆ ಲಿಯೇ ಯಾ ನರಕ ಹಿ ಸ್ವರ್ಗ ಸಮಾನ ಹೋ ಗಯಾ. ಈ ಕಲಿಯುಗದಲ್ಲಿ ಕೆಲವ್ರಿಗೆ ನರಕನೂ ಸ್ವರ್ಗ ಸಮಾನ ಅನುಭವ ಮಾಡ್ತಾ ಇದ್ದಾರೆ. ಉನ್ನೋಂಕಿ ಬುದ್ಧಿ ಮೇ ಯಹ ಬಾತೆ ಬೈಟ್ ನಾ ಸಕೆ. ಅವ್ರ ಬುದ್ಧಿನಲ್ಲಿ ಈ ಪಾಯಿಂಟ್ಸು ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ. ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಆಗಿರೋವಂಥ ಜನಗಳ ಬುದ್ಧಿಯಲ್ಲಿ ಈ ಒಳ್ಳೆ ಅಮೃತದಂಥ ಜ್ಞಾನ ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ. ಅಷ್ಟು ಆತ್ಮಗಳು ಏನಾಗ್ಬಿಟ್ಟಿದ್ದಾವೆ, ಡರ್ಟಿ ಆಗೋಗ್ಬಿಟ್ಟಿದ್ದಾವೆ. तुम बच्चों को यह विचार सागर मंथन करने के लिए बहुत एकांत चाहिए. ತಾವು ಮಕ್ಕಳು ಕೂಡ ಈ ಪಾಯಿಂಟ್ಸನ್ನು ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಒಂದು ಏಕಾಂತವಾಗಿರೋ ಜಾಗ ಬೇಕು ಅಂತ. ಏಕಾಂತವಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ಜ್ಞಾನದ ಮಂಥನ ಮಾಡಿರಿ. ಯಹಾ ತೋ ಏಕಾಂತ ಬಹುತ್ ಅಚ್ಚಿ ಇಸ್ಲಿಯೇ ಮಧುಬನ್ ಕಿ ಮಹಿಮಾ. ನಿಮಗೆ ಏಕಾಂತ ಭಾಳ ಚೆನ್ನಾಗಿದೆ, ಅದರಿಂದ ಮಧುಬನದ ಮಹಿಮೆ ಮಧುಬನದ್ದೇ ಇದೆ. ಬಚ್ಚೋಂಕೋ ಬಹುತ್ ಖುಷಿ ಹೋನಿ ಚಾಹಿಯೆ. ಮಕ್ಕಳಿಗೆ ತುಂಬ ತುಂಬ ಏನಾಗಬೇಕಾಗಿದೆ, ಖುಷಿಯಾಗಬೇಕಾಗಿದೆ. हम जीव आत्माओं को परमात्मा पढ़ा रहे, कल्प पहले भी ऐसा पढ़ाए.
ನಾವು ಜೀವಾತ್ಮರಿಗೆ ತಂದೆ ಬಂದು ಈ ರೀತಿ ಓದಿಸ್ತಾ ಇದ್ದಾರೆ. ಕಲ್ಪದ ಹಿಂದೆ ಕೂಡ ಓದಿಸಿದ್ರು, ಇವಾಗಲೂ ಕೂಡ ಓದಿಸ್ತಾ ಇದ್ದಾರೆ. ಯಹತೋ ಛೋಟ ಬಚ್ಚಾತ, ಇವರೇನಾಗಿದ್ರು, ಬ್ರಹ್ಮ ಬಾಬಾ ಚಿಕ್ಕ ಮಗು ಆಗಿದ್ರು. ಕೃಷ್ಣನ್ ಕಿ ಬಾತ್ ನಹಿ, ಕೃಷ್ಣನ ಮಾತಿಲ್ಲ. ವಹತೋ ಆತ್ಮ ಹೇ ಯ ಪರಂ ಆತ್ಮ, ಅಂದರೆ ಶ್ರೀಕೃಷ್ಣನು ಕೂಡ ಒಂದು ಚಿಕ್ಕ ಮಗು ಸಮಾನ. ಅವರಿಗೆ ಪರಮಾತ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ಪಹಲೆ ನಂಬರ್ ಕಿ ಆತ್ಮ ಶ್ರೀಕೃಷ್ಣ, ಸೋ ಫಿರ್ ಲಾಸ್ಟ್ ನಂಬರ್ ಮೇ ಆಗೆ. ಮೊದಲನೇ ನಂಬರ್ನ ಶ್ರೀಕೃಷ್ಣನ ಆತ್ಮನೂ ಕೂಡ ಜನ್ಮಗಳು ಎತ್ಕೊಂಡು ಲಾಸ್ಟ್ಗೆ ಬಂದ್ಬಿಟ್ಟಿದೆ. ತೋ ನಾಮ್ ಬಿ ಅಲಗ್ ಹೋಗಯ. ಶಿವಬಾಬಾ ಹೇಳ್ತಾರೆ, ಹೆಸರು ಕೂಡ ಬದಲಾವಣೆ ಆಗೋಗಿತ್ತಲ್ಲ. ಬಹುತ್ ಜನ್ಮೋं का अंत का जन्म में नाम तो और होगा ना. ಅನೇಕ ಜನ್ಮಗಳು ಎತ್ತಿರೋದ್ರಿಂದ ಹೆಸರುಗಳು ಕೂಡ ಬದಲಾವಣೆ ಆಗೋಗುತ್ತಲ್ವಾ. कहते हैं यह तो दादा लेख राज है, यह है ही बहुत जन्मों का अंत का जन्म. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಅವ್ರಿಗೆ ಹೆಸರೇನಿತ್ತು, ದಾದಾ ಲೇಖರಾಜ್ ಅಂತ. ಅವ್ರ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ್ರು, ಹೊಸ ಪ್ರಪಂಚ ಸ್ಥಾಪನೆ ಮಾಡೋ ಕಾರ್ಯ ಮಾಡಿದ್ರು, ಆವಾಗ ಪ್ರಜಾಪಿತ ಬ್ರಹ್ಮನ ಹೆಸರು ಬಂತು. ಸುಮ್ಮನೆ ಹೆಸರು ಕೊಡೋಕ್ಕಾಗುತ್ತಾ? ಯಾರಿಗಂದ್ರೆ ಅವ್ರಿಗೆ ಬಾಬಾ कहते हैं मैं इनमें प्रवेश कर तुमको राजयोग सिखला रहा हूं. ಶಿವಬಾಬಾ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ. ಬಾಬಾ ಕಿಸ್ಮೆ ಆಯಂಗೆನ, ಬಾಬಾ ಯಾರೆಲ್ಲ ಬರಬೇಕಾಗತ್ತಲ್ವಾ. ಶಾಸ್ತ್ರೋ ಮೇ ತೋ ಯಾ ಬಾತೆ ನಹಿ, ಶಾಸ್ತ್ರಗಳಲ್ಲಿ ಈ ಪಾಯಿಂಟ್ಸ್ ಇಲ್ಲ ಅಂತಾರೆ. ಬಾಬಾ ತುಮ್ ಬಚ್ಚೋಂ ಕೋ ಪಢಾತೆ ಹೇ, ತುಮ್ ಹಿ ಪಡ್ತೆ ಹೋ. ನೋಡಿ, ಇಷ್ಟು ಡೀಪ್ ನಾಲೆಡ್ಜ್ ಬೇರೆ ಯಾರು ಹೇಳಲಿಕ್ಕಾಗೋದಿಲ್ಲ. ನೀವು ಕೂಡ ಓದ್ತಾ ಇದ್ದೀರಾ. ಫಿರ್ ಸತ್ಯುಗ್ ಮೇ ಯಹ ಜ್ಞಾನ ಹೋಗಾ ನಹಿ. ಈಗ ನೀವು ಓದ್ತಾ ಇದ್ದೀರಾ, ಸತ್ಯುಗಕ್ಕೆ ಹೋದ್ಮೇಲೆ ಈ ಜ್ಞಾನ ಇರೋದಿಲ್ಲ ಅಂತಾರೆ. ಯಹ ಹೇ ಪ್ರಾರಬ್ಧ, ಇದೇನಾಗಿದೆ? ಪ್ರಾರಬ್ಧ. ಬಾಬಾ ಸಂಗಮ್ ಪರ್ ಆಕರ್ ಯಹ ನಾಲೆಡ್ಜ್ ಸುನಾತೆ ಹೇ, ಫಿರ್ ತುಮ್ ಬಿ ಪದ್ ಪಾ ಲೇತೆ ಹೋ. ತಂದೆ ಬಂದು ಸಂಗಮಯುಗದಲ್ಲಿ ಈ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಮತ್ತೆ ನೀವು ಕೂಡ ಹೋಗ್ಬಿಟ್ಟು ಪದವಿನ ಪಡ್ಕೊತೀರಾ. ಯಹ ಟೈಮ್ ಹಿ ಹೇ ಬೇಹದ್ ಕಾ, ಬಾಬಾ ಸೆ ಬೇಹದ್ ಕಾ ವರ್ಷ ಪಾನೆ ಕಾ. ಇದು ಸಮಯ ನಡೀತಾ ಇರೋದೇ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳೋಕ್ಕೆ. ಇಸ್ಲಿಯೇ ಬಚ್ಚೋಂಕು ಗಫ್ಲತ್ ನಹಿ ಕರ್ನಾ ಚಾಹಿಯೆ. ಅದರಿಂದ ಮಕ್ಕಳು ಏನು ಮಾಡಬಾರ್ದು? ಹುಡುಗಾಟಿಕೆ ಮಾಡಬೇಡ್ರಿ ಅಂತಾರೆ. ಮಾಯಾ ಗಫ್ಲತ್ ಬಹುತ್ ಕರಾತಿ, ಮಾಯೆ ತುಂಬಾ ಏನು ಮಾಡಿಸುತ್ತೆ? ಹುಡುಗಾಟಿಕೆ ಮಾಡಿಸುತ್ತೆ ಅಂತಾರೆ. ಫಿರ್ ಸಮಜಾ ಜಾತಾ ಹೈ ಉನ್ಕಿ ತಕ್ದೀರ್ ಮೇ ನಹಿ ಹೈ. ಆಮೇಲೆ ತಿಳಿಸಲಾಗುತ್ತೆ ಇವರ ಅದೃಷ್ಟದಲ್ಲಿ ಇಲ್ಲ, ಅದಕ್ಕೆ ಇವರು ಹೋದ್ರು, ಜ್ಞಾನ ಬಿಟ್ಟು ಹೋದ್ರು ಅಂತ ತಿಳ್ಕೊಳ್ಳಾಗ. ಬಾಬಾ ತೋ ತದ್ಬೀರ್ ಕರಾತೆ ಹೇ, ತಕ್ದೀರ್ ಮೇ ಕಿತನಾ ಫರ್ಕ್ ಪಡ್ ಜಾತಾ ಹೇ. ಬಾಬಾ ಅವರು ಅದೃಷ್ಟ ರೂಪಿಸ್ತಾ ಇದ್ದಾರೆ, ಆಮೇಲೆ ಎಷ್ಟೊಂದು ವ್ಯತ್ಯಾಸ ಆಗೋಗ್ಬಿಡುತ್ತೆ. ಕೊಯ್ ಪಾಸ್ ಕೊಯ್ ನಾ ಪಾಸ್ ಹೋ ಜಾತೇನ. ಅದೃಷ್ಟ ರೂಪಿಸ್ಕೊಳ್ಳೋದ್ರಲ್ಲಿ ಭಗವಂತ ಮಾಡಿಸ್ತಾ ಇರೋದು ಒಂದೇ ಥರ ಎಲ್ರಿಗೂ ಮಾಡಿಸ್ತಾ ಇದ್ದಾರೆ. ಆ ರೂಪಿಸ್ಕೊಳ್ಳೋದ್ರಲ್ಲಿ ಕೆಲವ್ರದ್ದು ಫಸ್ಟ್ ಕ್ಲಾಸು, ಕೆಲವ್ರು ಜಸ್ಟ್ ಪಾಸು, ಕೆಲವ್ರು ಫೇಲು, ಈ ಥರದ್ದೆಲ್ಲ ಆಗುತ್ತಲ್ವ. ಡಬಲ್ ಸಿರ್ತಾಜ್ ಬನ್ನೆ ಕೆ ಲಿಯೆ ಪುರುಷಾರ್ಥ ಕರ್ನಾ ಪಡೆ. ಡಬಲ್ ಕಿರೀಟ ತಗೊಳ್ಳೋಕ್ಕೋಸ್ಕರ ಸತ್ಯುಗದಲ್ಲಿ ಪುರುಷಾರ್ಥವನ್ನು ಮಾಡಬೇಕು. ಬಾಬಾ ಕೇತೆ ಗೃಹಸ್ಥ ವ್ಯವಹಾರ ಮೇ ಬಲ್ ರಹೋ. ಶಿವಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ, ಇರಕ್ಕೆ ಅಡ್ಡಿ ಇಲ್ಲ. ಲೌಕಿಕ ಬಾಪ್ ಕಾ ಫರ್ಜ್ ಹೇ ಬಚ್ಚೋಂ ಕೋ ಉತಾರ್ನ. ಲೌಕಿಕ ತಂದೆಯ ಒಂದು ಏನು ಸಾಲ ಇರುತ್ತೆ ಅದು ಮಕ್ಕಳಿಗೆ ಇಳಿಸ್ಬೇಕು ಅಂತಾರೆ. ನಾ ಲಾಫುಲ್ ಬನ್ ಚಲ್ನಾ ಹೇ, ಕಾನೂನು ಪ್ರಕಾರವಾಗಿ ನಡಿಬೇಕು. ಯಹ ತೋ ಸಬ್ ಹೇ ಬೇಕಾಯಿದೆ. ಇವತ್ತು ಕಲಿಯುಗದಲ್ಲಿ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ? ಬೇಕಾಯಿದೆ ಆಗ್ಬಿಟ್ಟಿದ್ದಾರೆ. ತುಮ್ ಜಾನ್ತೆ ಹೋ ಹಮ್ ಹಿ ಉನ್ಸೆ ಊಂಚೆ ಪವಿತ್ರತೆ ಫಿರ್ ಗಿರ್ತೆ ಆಯ್. ಈಗ ನೀವು ತಿಳ್ಕೊಂಡಿದ್ದೀರಿ ನಾವೇ ಶ್ರೇಷ್ಠರಾಗಿದ್ವಿ, ಈಗ ಕೆಳಗಡೆಗೆ ಇಳಿದ್ಬಿಟ್ಟಿದ್ದೀವಿ. ಆ ಫಿರ್ ಪವಿತ್ರ ಬನನಾ ಹೇ. ಇವಾಗ ಏನಾಗಬೇಕಾಗಿದೆ? ಪವಿತ್ರರು ಆಗಬೇಕಾಗಿದೆ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಸಬ್ ಬೀಕೆ ಹೋ, ಕ್ರಿಮಿನಲ್ ದೃಷ್ಟಿ ಹೋ ನಾ ಸಕೆ. ಇಲ್ಲಿ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಿ, ನಿಮಗೆ ವಿಕಾರಿ ದೃಷ್ಟಿ ಇರ್ಕೂಡ್ದು ಅಂತಾರೆ ಬಾಬಾ. ದೃಷ್ಟಿ ಹೆಂಗಿರಬೇಕೋ? ಪಾವನವಾಗಿರಬೇಕು. ಕ್ಯೋಂಕಿ ತುಮ್ ಭಾಯಿ ಬೆಹನ್ ಟೆಹರೇನಾ, ನೀವು ಸೋದರ ಆತ್ಮಗಳು ಆಗಿದ್ದೀರಲ್ವಾ. ಯ ಬಾಪ ಯುಕ್ತಿ ಬತಾತೆ. ಇಲ್ಲಿ ತಂದೆ ಕೂತ್ಕೊಂಡು ಮಕ್ಕಳಿಗೆ ಯುಕ್ತಿ ಹೇಳ್ಕೊಡ್ತಾ ಇದ್ದಾರೆ. ತುಮ್ ಬಾಬಾ ಬಾಬಾ ಕೇತೆ ರಹತೆ ಹೋ, ಬಾಯಿ ಬೆಹನ್ ಹೋಗೆ. ನೀವೆಲ್ಲ ತಂದೆ ತಂದೆ ಅಂತ ಹೇಳ್ತಾ ಇರ್ತೀರಾ, ಇವರೆಲ್ಲ ಏನಾಗಿದ್ದಾರೆ? ಸಹೋದರ ಸಹೋದರಿಯರು. ಭಗವಾನ್ ಕೋ ಬಾಬಾ ಕೇತೆ. ಭಗವಂತನಿಗೆ ಎಲ್ಲರೂ ತಂದೆ ಅಂತ ಕರೀತಾರಲ್ವಾ. ಆತ್ಮಯೇ ಕೇತಿ ಹಮ್ ಶಿವ ಬಾಬಾಕ್ಕೆ ಬಚ್ಚೆ. ಆತ್ಮಗಳೇ ಹೇಳ್ತವೆ ನಾವು ಶಿವ ತಂದೆಗೆ
ಮಕ್ಕಳಾಗಿದ್ದೇವೆ. ಫಿರ್ ಶರೀರ್ ಬಿ ಹೇ ಬಾಯಿ ಬೆಹನ್ ಹೈ. ಮಂತ್ರ ಶರೀರ ಬಂತು, ಸೋದರ ಸೋದರಿ ಆಗ್ಬಿಡ್ತೇವೆ. ಫಿರ್ ಹಮಾರಿ ಕ್ರಿಮಿನಲ್ ಐ ಕ್ಯೂ ಜಾನೆ. ಮತ್ತೆ ವಿಕಾರಿ ದೃಷ್ಟಿ ಹೆಂಗಾಗುತ್ತೆ? ತುಮ್ ಬಡಿ ಬಡಿ ಸಭಾ ಮೇ ಬಿ ಸಮಜಾ ಸಕ್ತೆ ಹೋ. ನೀವು ದೊಡ್ಡ ದೊಡ್ಡ ಸಭೆಗಳಲ್ಲಿ ಕೂಡ ಏನು ಮಾಡ್ಬೋದು? ತಿಳಿಸ್ಬೋದು ಅಂತಾರೆ. ತುಮ್ ಸ ಬಾಯಿ ಬಾಯಿ ಹೋ ಫಿರ್ ಪ್ರಜಾಪಿತ ಬ್ರಹ್ಮ ದ್ವಾರ ರಚನಾ ರಚಿ ಗಯಿ. ನೀವೆಲ್ಲರೂ ಕೂಡ ಸಹೋದರ ಸಹೋದರ ಆಗಿದ್ದೀರಿ. ಪ್ರಜಾಪಿತ ಬ್ರಹ್ಮನ ಮುಖಾಂತರ ರಚನೆಯನ್ನು ಕೂಡ ರಚನೆ ಮಾಡಬೇಕಾಗತ್ತೆ. ತೋ ಬಾಯಿ ಬೆಹನ್ ಹೋಗಿ ಸೋದರ ಸೋದರರು ಆಗ್ಬಿಟ್ಟಿದ್ದೀರಿ. ಅವ್ರ ಕೊಯ್ ಸಂಬಂಧ ನೈ, ಇನ್ಯಾವ ಸಂಬಂಧಗಳು ಕೂಡ ಇಲ್ಲವೇ ಇಲ್ಲ. ಹಮ್ ಸಬ್ ಏಕ ಬಾಪ್ಗೆ ಬಚ್ಚೆ. ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ಒಬ್ಬ ತಂದೆಗೆ ಸಂತಾನರಾಗಿದ್ದೀವಿ. ಏಕ್ ಬಾಪ್ಗೆ ಬಚ್ಚೆ ಫಿರ್ ವಿಕಾರ್ ಮೇ ಕೆಸೆ ಜಾ ಸಕ್ತೆ. ಎಲ್ಲ ಒಬ್ಬ ತಂದೆಯ ಮಕ್ಕಳು, ಸೋದರಾತ್ಮಗಳು, ಸೋದರ ಸೋದರಿಯರು ಅಂತಂದ ಮೇಲೆ ವಿಕಾರದಲ್ಲಿ ಹೋಗೋ ಪ್ರಶ್ನೆ ಬರೋದಿಲ್ಲ. ಬಾಯಿ ಬಾಯಿ ಬಿ ಹೇ ಬಾಯಿ ಬೆಹನ್ ಬಿ. ಇಲ್ಲಿ ಸಹೋದರ ಸಹೋದರರು ಆಗಿದ್ದೇವೆ ಆತ್ಮಗಳು. ಈ ಶರೀರ ಲೆಕ್ಕದಲ್ಲಿ ಸಹೋದರ ಸಹೋದರಿನೂ ಆಗಿದ್ದೀವಿ. ಬಾಬಾನೇ ಸಮಜಾಯಿ ಆಂಕೆ ಬಹುತ್ ದೋಖ ದೇನೆವಾದ. ಈ ಕಣ್ಣಿದೆಯಲ್ಲ, ಭಾಳಷ್ಟು ಮೋಸ ಮಾಡೋ ಅಂಥದ್ದು. ಟೆಂಪಲ್ನಲ್ಲಿ ಹೋದಾಗ ಏನು ಹೇಳ್ತಾರೆ? ಭಗವಂತ ನೀನೇ ತಂದೆ ತಾಯಿ. ಅಲ್ಲಿ ಅಂಡರ್ಸ್ಟುಡ್ ಆಯ್ತಲ್ವಾ ಎಲ್ಲ ಸೋದರ ಸೋದರಿ ಅಂತ. तो आंख के ही बहुत अच्छी चीज देखती है तो दिल होता. ಒಳ್ಳೆ ವಸ್ತು ನೋಡಿದಾಗ ಕಣ್ಣು ಅದ್ರ ಮೇಲೆ ಇದಾಗತ್ತಲ್ಲ, ಆಕರ್ಷಣೆ ಆಗುತ್ತಲ್ಲ. ಅಗರ್ ಆಂಕೆ ದೇಖೆಂಗೆ ನಹಿ ತೃಷ್ಣಾ ಬಿ ನಹಿ ಉಠೇಗ. ಕಣ್ಣುಗಳು ನೋಡ್ಲೇ ಇಲ್ಲ ಅಂದ್ರೆ ಅವಾಗ ಇಚ್ಛೆ ಇಲ್ಲಿ ಉತ್ಪತ್ತಿ ಆಗತ್ತೆ. ಒಬ್ಬ ದಾರಿನಲ್ಲಿ ಹೋಗ್ತಾ ಇದ್ದಂತೆ, ತುಂಬ ಚೆನ್ನಾಗಿರೋ ಮಾವಿನ ಹಣ್ಣುಗಳು ಚೆನ್ನಾಗಿ ಹಣ್ಣಾಗಿತ್ತು ತೋಟದಲ್ಲಿ. ಏನಾಯಿತು, ತಿನ್ನಬೇಕು ಅಂತ ನಾಲ್ಗೆನಲ್ಲಿ ನೀರು ಊರ್ತು. ಆಮೇಲೆ ನಾಲ್ಗೆ ತಿನ್ನಕ್ಕಾಗಲ್ವಲ್ಲ, ಕಾಲು ನಡ್ಕೊಂಡು ಹೋಯ್ತು. ಆಮೇಲೆ ಕಾಲು ಕೀಳಕ್ಕಾಗಲ್ವಲ್ಲ, ಕೈ ಕೀಳ್ತು. ಕೈ ತಿನ್ನಕ್ಕಾಗಲ್ವಲ್ಲ, ಬಾಯಿ ತಿಂತು. ಆಮೇಲೆ ನಾಲ್ಗೆ ರುಚಿ ಏನಾಯಿತು? ಇದಾಯ್ತಲ್ವಾ. ಅಷ್ಟೊತ್ತಿಗೆ ಮಾಲೀಕ ಬಂದ್ಬಿಟ್ಟ. ಮಾವಿನ ಹಣ್ಣು ಕಿತ್ಕೊಂಡು ತಿಂತಾ ಇದೆಯಾ ಅಂತ ಬಡ್ದ. ಏಟ್ ಬಿತ್ತು ಬೆನ್ನಿಗೆ, ನೀರು ಬಂತು ಕಣ್ಣಲ್ಲಿ. ಇದು ಅರ್ಥ ಆಯ್ತಾ ಪಾಯಿಂಟ್? ಅಂದ್ರೆ ಕಣ್ಣು ಮೋಸ ಮಾಡಿದ್ರಿಂದ ಕೊನೆ ಕಣ್ಣಿಗೆ ದುಃಖ ಆಯ್ತು. ಅಂದ್ರೆ ಎಲ್ಲ ಪ್ರಪಂಚದಲ್ಲಿ ದುಃಖ ಆಗ್ತಾ ಇರುವಂಥದ್ದು ಎಲ್ಲಿಂದ? ತಪ್ಪುಗಳಾಗ್ತಾ ಇರೋದು ಎಲ್ಲಿಂದ? ಬಾಬಾ ಹೇಳ್ತಾರೆ ದೃಷ್ಟಿಯಿಂದ. ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡ್ರೆ ಸೃಷ್ಟಿ ಬದಲಾವಣೆ ಆಗ್ಬಿಡತ್ತೆ. ಇದು ಲೌಕಿಕದಲ್ಲಿ ಒಂದು ಸ್ಟೋರಿ ಥರ ಮಾಡಿದ್ದಾರೆ. ಬಾಯಿ ಬೆಹನ್ ವಿಕಾರ ಮೇ ಜಾ ನಹಿ ಸಕ್ತೆ ಹೈ. ಸೋದರಾತ್ಮಗಳು ವಿಕಾರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಲೌಕಿಕದಲ್ಲಿ ಕೂಡ ಅಣ್ಣ ತಮ್ಮನ ತಂಗಿಗೆ ಮದುವೆ ಮಾಡಲ್ವಲ್ಲ, ವಹತೋ ದೃಷ್ಟಿ ನಿಕಾಲ್ ಜಾನಿಚಿ. ಈ ವಿಕಾರಿ ದೃಷ್ಟಿ ಅಂತಕ್ಕಂಥದ್ದೇ ತೆಗೆದಾಕ್ಬಿಡಿ. ನೀವೆಲ್ಲರೂ ಕೂಡ ಬ್ರಹ್ಮನ ಸಂತಾನ ನಾವು ಅಂತ ಪವಿತ್ರ ಭಾವನೆಗಳನ್ನು ತುಂಬಿಕೊಳ್ಳ್ರಿ ಅಂತ ಬಾಬಾ ಹೇಳ್ತಾ ಇರೋದು. ಜ್ಞಾನ ಕಾ ತೀಸರ ನೇತ್ರ ಕಾ ಬಲ ಛೈ. ಆತ್ಮದಲ್ಲಿ ಯಾವ ಬಲ ಬೇಕೋ, ಜ್ಞಾನದ ಮೂರನೇ ಕಣ್ಣಿನ ಬಲ ಬೇಕು ಅಂತ. ಆದ ಕಲ್ಪ ಇನ್ನ ಆಂಕೋನೆ से काम किया है. अब बाबा कहते यह सारी कट निकालने कैसे. ಅರ್ಧ ಕಲ್ಪದಿಂದ ಈ ಕಣ್ಣುಗಳು ಮೋಸ ಮಾಡಿದ್ದೆ ಮನುಷ್ಯರಿಗೆ. ಇವಾಗ ಇದು ಹೆಂಗೆ ಹೋಗುತ್ತೆ? ಅಮ್ಮ ಆತ್ಮ ಜೋ ಪವಿತ್ರತಿ ಉನ್ಮೆ ಕಟ್ಟಲಗಿ. ನಾವು ಆತ್ಮಗಳು ಏನು ತುಕ್ಕು ಸೇರ್ಕೊಂಡ್ಬಿಟ್ಟಿತ್ತು ಅದು ಇವಾಗ ಬಾಬಾ ನೆನಪು ಮಾಡಿ 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 ಕಷ್ಟಪಟ್ಟು ಏನು ಮಾಡ್ಕೋಬೇಕು? ಇಳಿಸ್ಕೋಬೇಕು. ಕಷ್ಟಪಟ್ಟರೆ ಫಲ ಉಂಟು. ಕಷ್ಟನೇ ಪಡಲಿಲ್ಲ ಅಂದರೆ ಎಲ್ಲಿ ಫಲ ಸಿಕ್ಕತ್ತೆ? ಪಡಾಯಿ ಸೆ ನಹಿ ಯಾದ ಸೆ ಲವ್ ಜುಟೇಗ. ಓದೋದ್ರಿಂದ ನಿಮಗೆ ಪ್ರೀತಿ ಬರಲ್ಲ ಬಾಬಾ ಅವ್ರ ಮೇಲೆ. ಓದಿ ಚೆನ್ನಾಗಿ, ಬಟ್ ನೆನಪು ಮಾಡ್ತಾ ಇದ್ರೆ ನಿಮಗೆ ಆತ್ಮಕ್ಕೆ ಪ್ರೀತಿ ಹುಟ್ಟುತ್ತೆ. ಭಾರತ್ ಕಾ ಹಿ ಪ್ರಾಚೀನ ಯೋಗ ಹೈ ಜಿಸ್ಮೆ ಆತ್ಮ ಪವಿತ್ರ ಬನ್ನ ಅಪ್ನೆ ಧಾಮ್ ಚಲಿ ಜಾಯಂಗೆ. ಈಗ ನೋಡಿ ಬಾಬಾ ಹೇಳ್ತಿದ್ದಾರೆ, ಭಾರತ ದೇಶದ ಪ್ರಾಚೀನ ಯೋಗ ಇದೆ, ಇದರಲ್ಲಿ ಆತ್ಮ ಪವಿತ್ರ ಆಗಿ ತನ್ನ ಧಾಮಕ್ಕೆ ಹೊರಟೋಗುತ್ತೆ. ಆತ್ಮ ಎಲ್ಲಿಗೆ ಹೊರಟೋಗುತ್ತೆ? ಪರಮಧಾಮಕ್ಕೆ ಹೊರಟೋಗುತ್ತೆ. ಸಾ ಭಾಯಿಯೋಂಕೋ ಅಪನೇ ಬಾಬಾ ಕಾ ಪರಿಚಯ ದೇನಾ ಹೈ. ನೀವೆಲ್ಲ ಸೋದರ ಆತ್ಮಗಳಿಗೆ ನಿಮ್ಮ ತಂದೆಯ ಪರಿಚಯವನ್ನು ಕೊಡಿ. ಸರ್ವ್ಯಾಪಿಕೆ ಜ್ಞಾನ ಸೇ ಹಿ ಬಿಲ್ಕುಲ್ ತೋ ಗಿರ್ ಗಯೇ ಜೋರ್ ಸೆ. ಸರ್ವವ್ಯಾಪಿ ಅಂತ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ಭಗವಂತನನ್ನ ಭಾಳ ಜೋರಾಗಿ ಬಿದ್ದೋಗ್ಬಿಟ್ಟಿದ್ದಾರೆ ಕೆಳಗಡೆ. ತೋ ಅಭಿ ಬಾಬಾ कहते हैं ಡ್ರಾಮಾನುಸಾರ ತುಮಾರಾ ಪಾರ್ಟ್ ಹೈ. ಈಗ ತಂದೆ ಹೇಳ್ತಾ ಇದ್ದಾರೆ, ಈ ನಾಟಕದಲ್ಲಿ ಡ್ರಾಮಾನುಸಾರವಾಗಿ ನಿಮ್ಮದು ಪಾರ್ಟ್ ಇದೆ. ಜಿತನೆ ಕಲ್ಪ ಪಹಲೆ ಪುರುಷಾರ್ಥ ಕಿಯಾ ಉತನಾ ಹಿ ವಹ ಕರ್ತೆ ಹೈ ಜರೂರ್. ಯಾರು 5000 ವರ್ಷಗಳ ಹಿಂದೆ ಹೆಂಗೆ ಪುರುಷಾರ್ಥ ಮಾಡಿದ್ರೋ
ಅಷ್ಟೇ ಈಗಲೂ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಡ್ರಾಮಾದಲ್ಲಿ ಆತ್ಮ ಮಾಡಿರೋ ಅಂಥದ್ದು ಏನಾಗಿದೆ, ರೆಕಾರ್ಡಿಂಗ್ ಇದೆ. ಪ್ರತಿಯೊಂದು ಆತ್ಮನೂ ಕೂಡ ಈ ನಾಟಕದಲ್ಲಿ ಅವ್ರವ್ರ ಪಾತ್ರ ಮಾಡಲಿಕ್ಕೆ ಏನಾಗಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. ತುಮ್ ಸಾಕ್ಷಿ ಹೋ ದೇಖ್ತೆ ರಹತೆ ಹೋ, ಯ ಪ್ರದರ್ಶನಿ ಆದಿ ತೋ ಬಹುತ್ ದೇಖ್ತೆ रहेंगे. ನೀವು ಕೂಡ ಈ ಒಂದು ಚಿತ್ರಗಳನ್ನು, ಪ್ರದರ್ಶನಿಗಳನ್ನು ನೋಡ್ತಾ ಇರ್ತೀರಾ, ಬೇಕಾದಷ್ಟು ನೋಡ್ತಾ ಇರ್ತಾರೆ. ತುಮಾರ ಈಶ್ವರಿಯ ಮಿಷನ್ ಹೇ, ಇದು ನಿಮ್ದೇನಾಗಿದೆ, ಈಶ್ವರಿಯ ಒಂದು ಮಿಷನ್ ಆಗಿದೆ. ಯಹ ಇನ್ಕಾರ್ಪೋರಿಯಲ್ ಗಾಡ್ ಫಾದರ್ ಮಿಷನ್, ಇದಾಗಿದೆ ನಿರಾಕಾರಿ ಭಗವಂತನ ಒಂದು ಮಿಷನ್ ಆಗಿದೆ. ವಹ ಹೋತಿ ಹೇ ಕ್ರಿಶ್ಚಿಯನ್ ಮಿಷನ್, ಬೌದ್ಧಿ ಮಿಷನ್, ಯಹ ಇನ್ಕಾರ್ಪೋರಿಯಲ್ ಈಶ್ವರಿಯ ಮಿಷನ್. ಲೌಕಿಕದಲ್ಲಿ, ಪ್ರಪಂಚದಲ್ಲಿ ಬುದ್ಧಿಸ್ಟ್ ಮಿಷನರೀಸ್ ಇದ್ದಾವೆ, ಕ್ರಿಶ್ಚಿಯನ್ ಮಿಷನರೀಸ್ ಇದ್ದಾವೆ. ಇದಾಗಿದೆ ಇನ್ಕಾರ್ಪೋರಿಯಲ್ ಈಶ್ವರಿಯ ಮಿಷನ್, ಇದು ಭಗವಂತನ ಮಿಷನ್. ಇದು ಮಿಷನರೀಸ್ ಇದಾವಲ್ಲ, ಅದೇ ಥರ ಇದು ಕೂಡ ಮಿಷನ್. ನಿರಾಕಾರ ತೋ ಜರೂರ್ ಕೋಯಿ ಶರೀರ ಮೇ ಆಯಂಗೆನಾ, ನಿರಾಕಾರ ಭಗವಂತನೂ ಕೂಡ ಅವಶ್ಯಕವಾಗಿ ಶರೀರದಲ್ಲಿ ಬರ್ತಾರಲ್ವಾ. ತುಮ್ ಭಿ ನಿರಾಕಾರ ಆತ್ಮಯೇ ಮೇರೆ ಸಾಥ್ ರಹನೆ ವಾಲೆ ಥೇ, ನೀವು ಕೂಡ ಆತ್ಮಗಳು ಈ ಪ್ರಪಂಚಕ್ಕೆ ಬರೋಕ್ಕೆ ಮುಂಚೆ ಎಲ್ಲಿದ್ರಿ, ನಿರಾಕಾರಿ ಲೋಕದಲ್ಲಿದ್ರಿ, ಪರಮಾತ್ಮನ ಜೊತೆಯಲ್ಲಿದ್ರಿ. ಯಹ ಬಿ ಡ್ರಾಮಾ ದೇಖೋ कैसा है, ಈ ನಾಟಕ ನೋಡಿ ಯಾವ ಥರ ಮಾಡಲ್ಪಟ್ಟಿದೆ. ಕಿಸ್ಕಾ ಬುದ್ಧಿ ಮೇ ನಹಿ ಆತಾ, ಇದು ಯಾರಿಗೂ ಬುದ್ಧಿಯಲ್ಲಿ ಬರೋದಿಲ್ಲ ಅಂತಾರೆ ಪಾಯಿಂಟ್ಸ್. ರಾವಣ ರಾಜ್ ಮೇ ಸಬ್ ವಿಪರೀತ ಬುದ್ಧಿ ಬಂದ್ ಪಡೆ. ಈ ಕಲಿಯುಗ ರಾವಣ ರಾಜ್ಯದಲ್ಲಿ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ವಿಪರೀತ ಬುದ್ಧಿ ಉಳ್ಳವರಾಗೋಗ್ಬಿಟ್ಟಿದ್ದಾರೆ. ಅಬ್ ಬಾಬಾ ಸೆ ಪ್ರೀತ್ ಲಗಾನಿ, ಇವಾಗ ಏನು ಮಾಡಬೇಕು, ಪ್ರೀತಿ ಶಿವಬಾಬಾ ಅವ್ರ ಜೊತೆಯಲ್ಲಿ ಜೋಡಿಸಿ. ತುಮಾರ ವಾಯ್ದಾ ಹೇ ಮೇರಾ ತೋ ಏಕ್ ಬಾಬಾ ದೂಸರಾನ ಕೋಯಿ, ಪ್ರಾಮಿಸ್ ಮಾಡಬೇಕು ಏನಂತ, ಬಾಬಾ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅಂತ ಪ್ರಾಮಿಸ್ ಮಾಡಿ. ನಷ್ಟ ಮೋಹ ಬನ್ನ ಹೇ ಬಡಿ ಮೆಹನತ್, ನಷ್ಟಮೋಹಿಗಳಾಗಬೇಕು, ತುಂಬಾ ಕಷ್ಟ ಇದೆ. ಯಹ ಜೈಸೆ ಫಾಸಿ ಪರ್ ಚಡ್ನ, ಇದು ಒಂದು ರೀತಿಯಲ್ಲಿ ಏನಾಗಿದೆ, ನೇತಾಕೋದಾಗಿದೆ ಅಂತ. ನೇತಾಕಿದ್ರೆ ಹಗ್ಗ ಮೇಲೆ ಇರುತ್ತಲ್ಲ, ಹಂಗೆ ಶಿವಬಾಬಾ ಅವ್ರ ಜೊತೆಲಿ ನಮ್ಮದು ಜೋತ್ ಬಿದ್ದಿದ್ದೀವಿ. ಬಾಬಾ ಕೋ ಯಾದ್ ಕರ್ನಾ ಹೇ ಮನ ಫಾಸಿ ಪರ್ ಚಡ್ನ, ಬಾಬಾ ನೆನಪು ಮಾಡೋದು ಅಂದರೆ ಅರ್ಥ ಏನು, ಕನೆಕ್ಷನ್ ಜೋಡಿಸೋದು. ಶರೀರಕ್ಕೋ ಮೂಲ ಆತ್ಮಕ್ಕೋ ಚಲೇ ಜಾಯಂಗೆ ಬಾಬಾಕ್ಕೆ ಯಾದ್ ಮೇ, ಶರೀರನ ಮರೆತಾಗ ಆತ್ಮ ಹೊರಟೋಗತ್ತೆ ಬಾಬಾ ಅವ್ರ ನೆನಪಿನಲ್ಲಿ. ತೋ ಯಾದ್ ಕಿ ಯಾತ್ರಾ ಬಿ ಬಹುತ್ ಜರೂರಿ, ಇಲ್ಲಿ ನೆನಪು ಮಾಡುವಂಥದ್ದು ಕೂಡ ತುಂಬ ತುಂಬ ಅವಶ್ಯಕತೆ ಇದೆ. ನಹಿ ತೋ ಕಟ್ಕೆಸೆ ಉತ್ತರೆಂಗೆ, ಯೋಗನೇ ಮಾಡಲಿಲ್ಲ ಅಂದರೆ ಆತ್ಮದಲ್ಲಿ ತುಕ್ಕ ಹೆಂಗೆ ಬಿಟ್ಟು ಹೋಗುತ್ತೆ. ಬಚ್ಚೋಂ ಕೆ ಅಂದರ್ ಮೇ ಖುಷಿ ರಾನಿ ಚಯ್ಯೆ, ಶಿವಬಾಬಾ ಅಮ್ಕೋ ಪಡಾತೆ, ಮಕ್ಕಳಿಗೆ ಒಳಗಡೆನೇ ಖುಷಿ ಇರಬೇಕು. ಶಿವಬಾಬಾ ನಮಗೆ ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಕೊಯ್ ಸೋನೆ ತೋ ಸುನೆ ತೋ ಕಹೆಂಗೆ ಕ್ಯಾ ಹೇ ಕೇತೆ ಹೇ, ಕ್ಯೂಂಕಿ ವಹ ತೋ ಕೃಷ್ಣ ಕೋ ಭಗವಾನ್ ಸಮಜ್ತೆ ಹೇ. ಇಲ್ಲಿ ನೀವು ಶಿವಬಾಬಾ ನಿಮಗೆ ಓದಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದಾಗ ಕೆಲವ್ರು ಕೇಳ್ತಾರೆ, ಕೃಷ್ಣ ಅಂತೂ ಭಗವಂತ ಅವ್ರು ಓದಿಸಿರ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ತುಂಬ ಬಚ್ಚೋಂಕೋತೋ ಅಭಿ ಬಡಿ ಖುಷಿ ಹೋನಿ, ನಿಮ್ಮ ಮಕ್ಕಳಿಗಂತೂ ಗುಪ್ತವಾಗಿ ಭಗವಂತ ಓದಿಸ್ತಾ ಇದ್ದಾರೆ, ನಮ್ಗೆ ವಿಷಯ ಅರ್ಥ ಆಗೋಯ್ತು ಅಂತಂದರೆ ಖುಷಿ ಆಗ್ಬಿಡ್ಬೇಕು ನಿಮಗೆ ಅಂತಿದ್ದಾರೆ. ಹಮ್ ಅಬ್ ಕೃಷ್ಣಕ್ಕೆ ರಾಜಧಾನಿ ಮೇ ಜಾತೆ, ನಾವಿವಾಗ ಎಲ್ಲಿಗೆ ಹೋಗ್ತೀವಿ, ಕೃಷ್ಣನ ರಾಜಧಾನಿಗೆ ಹೋಗ್ತೇವೆ. ಹಮ್ ಬಿ ಪ್ರಿನ್ಸ್ ಪ್ರಿನ್ಸೇಸ್ ಬನ್ ಸಕ್ತೆ, ನಾವು ಕೂಡ ರಾಜಕುಮಾರ ಮತ್ತು ರಾಜಕುಮಾರಿ ಆಗ್ಬೋದು ಅಂತಾರೆ. वह फर्स्ट प्रिंस नए मकान में रहते हैं, बुद्धि में जो बच्चे जन्म लेंगे वह तो देरी से आए हैं ना. ಈಗ ಹೊಸದಾಗಿ ಮನೆ ಕಟ್ತಾರೆ ಅಂದರೆ ನಂತರ ಮಕ್ಕಳಿಗೆ ಜನ್ಮ ಆಗುತ್ತೆ ಅಂದರೆ ಲೇಟಾಗಿ ಬರ್ತಾರಲ್ವ. ಜನ್ಮ ಸ್ವರ್ಗ ಮೇ ಹಿ ಹೋಗ, ಜನ್ಮ ಅಂತೂ ಸ್ವರ್ಗದಲ್ಲೇ ಆಗುತ್ತಲ್ವ. ತುಮ್ ಬಿ ಸ್ವರ್ಗ ಮೇ ಪ್ರಿನ್ಸ್ ಬನ್ ಸಕ್ತೆ, ನೀವು ಕೂಡ ಸ್ವರ್ಗದಲ್ಲಿ ಏನಾಗ್ಬೋದು, ರಾಜ್ಕುಮಾರ್ ಆಗ್ಬೋದು. ಸಬ್ ತೋ ಪಹಲೆ ಸಬ್ಸೆ ಪಹಲೆ ನಂಬರ್ ಮೇ ನಹಿ ಆಯಂಗೆ, ನಂಬರ್ ವಾರ್ ಮಾಲಾ ಬನೇಗಿ, ಎಲ್ಲರೂ ಒಂದೇ ದಿವಸ ಸತ್ಯುಗದಲ್ಲಿ ಇಳಿಯೋಕ್ಕಿಲ್ಲ ಅಂತಾರೆ. ನಂಬರ್ ವಾರ್ ಆಗಿ ಮಾಲೆಯಲ್ಲಿ ಮಣಿಗಳಾಗಿ ಬರ್ತಾ ಇರ್ತಾರೆ. ಬಾಬಾ कहते ಬಚ್ಚೆ खूब पुरुषार्थ करो, तुम यहाँ आए हो ನರಸೇ ನಾರಾಯಣ್ ಬನ್ನಿ, ಚೆನ್ನಾಗಿ ಗಟ್ಟಿ ಪುರುಷಾರ್ಥ ಮಾಡಿ ಇಲ್ಲಿಗೆ ಬಂದಿರೋದೇ ನೀವು ನರನಿಂದ ನಾರಾಯಣ ಆಗಲಿಕ್ಕೆ. ಕಥಾ ಬಿ ಸತ್ಯನಾರಾಯಣ ಕೀರ್ತಿ ಸತ್ಯ ಲಕ್ಷ್ಮಿ ಕಿ ಕಥಾ ಕವಿ ಸುನಿ ನಹಿ ಹೋಂಗೆ. ಸತ್ಯನಾರಾಯಣ ಕಥೆ ಅನ್ನೋದು ಕೇಳಿದ್ದೀರಾ, ಸತ್ಯಲಕ್ಷ್ಮಿ ಕಥೆ ಅಂತ ಎಲ್ಲಾದರೂ ಕೇಳಿದ್ರಾ, ಇಲ್ಲ. ಪ್ಯಾರ್ ಬಿ ಸಬ್ಕೋ ಕೃಷ್ಣ ಪರ, ಎಲ್ಲರಿಗೂ ಪ್ರೀತಿ ಎಲ್ಲಿ ಯಾರ ಮೇಲಿದೆ, ಕೃಷ್ಣನ ಮೇಲಿದೆ. ಕೃಷ್ಣಕೋ ಹಿ ಜೂಲು ಮೇ ಜುಲಾತೆ, ಶ್ರೀಕೃಷ್ಣನಿಗೆ ಏನು ಮಾಡ್ತಾರೆ, ಉಯ್ಯಾಲೆಯಲ್ಲಿ ತೂಗಿಸ್ತಾರೆ. ರಾಧೆಕೋ ಕ್ಯೂ ನಹಿ, ರಾಧೆಗೆ ಯಾಕಿಲ್ಲ.
ಡ್ರಾಮಾ ಪ್ಲಾನ್ ಅನುಸಾರ ಉನ್ಕಾ ನಾಮ್ ಚಲ ಆತಾ ಹೈ. ಈ ನಾಟಕದ ಅನುಸಾರವಾಗಿ ಇದೆಲ್ಲವೂ ಕೂಡ ನಡೀತಾ ಬಂದಿದೆ. ತುಮಾರಿ ಹಮ್ ಜಿನ್ಸ್ ತೋ ರಾಧೆ ಫಿರ್ ಭಿ ಪ್ಯಾರ್ ಕೃಷ್ಣ ಸೆ. ನಮ್ಮ ಒಂದು ವಂಶಾವಳಿ, ನಮ್ಮ ಪೂರ್ವಿಕರು ರಾಧೆ ಇದ್ರು, ಮತ್ತೆ ಕೃಷ್ಣನ್ ಜೊತೆಯಲ್ಲಿ ಪ್ರೀತಿ ಇದೆ. ಉನ್ಕಾ ಡ್ರಾಮಾ ಕಾ ಮೇ ಬಿ ಪಾರ್ಟ್ ಐಸಾ ಹೈ. ಈ ನಾಟಕದಲ್ಲಿ ಅವ್ರ ಪಾತ್ರ ಕೂಡ ಇದೇ ಥರ ಇದೆ. ಬಚ್ಚೆ ಹಮೇಶ ಪ್ಯಾರೆ ಹೋ. ಮಕ್ಕಳು ಯಾವಾಗಲೂ ತಂದೆಗೆ ಏನಾಗಿರ್ತಾರೆ, ಇಷ್ಟ ಇರ್ತಾರೆ. ತುಮ್ ಬಚ್ಚೋಂಕೋ ದೇಖೋ ಕಿತ್ನಿ ಖುಷಿ ಹೋಗಿ. ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗುತ್ತೆ. ಬಚ್ಚ ಆಯೇಗಾತು ಖುಷಿ ಹೋಗಿನ. ಬಾಬಾ ಅವ್ರಿಗೆ ಮಕ್ಕಳು ಜ್ಞಾನಕ್ಕೆ ಬಂದರೆ ಖುಷಿ ಆಗುತ್ತೆ ಅಂತ. ಹೇಗೆ ಲೌಕಿಕದಲ್ಲಿ ಮನೆಯಲ್ಲಿ ಮಕ್ಕಳು ಉಟ್ಕೊಂಡ್ರೆ ತಂದೆ ತಾಯಿಗಳ ಪ್ರೀತಿ ಹುಟ್ಟುತ್ತಲ್ಲ, ಹಂಗೆ ಇಲ್ಲಿನೋ ಬಚ್ಚೆ ಆಯಂಗೆ ತೋ ಜುಟ್ಕಾ ಕಾತೆ रहेंगे, कई तो मार भी देते हैं. रावण राज्य में कैरेक्टर्स का कितना फर्क हो पड़ता है. ಈ ರಾವಣ ರಾಜ್ಯದಲ್ಲಿ ನಡವಳಿಕೆಗಳು ಎಷ್ಟು ಕೆಟ್ಟೋಗ್ಬಿಟ್ಟಿದೆ ಜನಗಳದು ಅಂತಾರೆ. ಗಾತೆ ಬಿ ಹೇ ಆಪ್ ಸರ್ವಗುಣ ಸಂಪನ್ ಹಮ್ ನಿರ್ಗುಣ ಹೇ. ಹೇಳ್ತಾರೆ ದೇವಾನ್ ದೇವತೆಗಳ ಎದುರುಗಡೆ ನಿಂತ್ಕೊಂಡು ನೀವು ಎಲ್ಲ ಗುಣಗಳಲ್ಲಿ ಸಂಪನ್ನರಾಗಿದ್ದೀರಿ, ನಮ್ಮಲ್ಲಿ ಯಾವ ಗುಣಗಳಿಲ್ಲ ಅಂತ. अब बाबा कहते हैं फिर से ऐसा गुणवान बनो अभी समझते हो अनेक बार इस विश्व का मालिक बने हैं. ಈಗ ತಂದೆ ಹೇಳ್ತಾರೆ, ಈಗ ಈ ರೀತಿ ಗುಣವಂತರಾಗಿ, ಈಗ ತಂದೆ ಹೇಳ್ತಾರೆ ಅನೇಕ ಬಾರಿ ನೀವು ವಿಶ್ವದ ಮಾಲೀಕರಾಗಿದ್ರಿ, ಈಗ ಪುನಃ ಆಗಲೇಬೇಕು. ಅನೇಕ ಬಾರಿ ಆಗಿದ್ರೆ ಪುನಃ ಆಗಲೇಬೇಕು. ಬಚ್ಚೋಂಕೋ ಬಹುತ್ ಖುಷಿ ರಹನಿ ಚಾಹಿಯೆ. ಮಕ್ಕಳು ಕೂಡ ಹೆಂಗಿರಬೇಕು, ತುಂಬ ಖುಷಿಯಾಗಿರಬೇಕು. ಅಹೋ ಶಿವ ಬಾಬಾ ಅಮ್ಕೋ ಪಡಾತೆ ಯಹಿ ಬೈಟ್ ಚಿಂತನ್ ಕರೋ. ಈಗ ನಮಗೆ ತಂದೆ ಕೂತ್ಕೊಂಡು ಓದಿಸ್ತಾ ಇದ್ದಾರೆ ಅಂತಂದಮೇಲೆ ನೀವು ಇದೇ ಕೂತ್ಕೊಂಡು ಚಿಂತನೆ ಮಾಡಿ. ಭಗವಾನ್ ಅಮ್ಕೋ ಪಡಾತೆ ವಾಹ ತಕ್ದೀರ್ ವಾಹ. ಭಗವಂತನೇ ನಮ್ಗೆ ಓದಿಸ್ತಾ ಇದ್ದಾರೆ. ವಾಹ ನನ್ನ ಅದೃಷ್ಟವೇ ವಾಹ. ಐಸೆ ಐಸೆ ವಿಚಾರ ಕರ್ತೆ ಮಸ್ತಾನ ಹೋ ಜಾನ ಚಹಿಯೆ. ಈ ರೀತಿ ಜ್ಞಾನದ ಬಗ್ಗೆ ಪಾಯಿಂಟ್ಸ್ ಮನನ ಮಾಡಿ 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 ಹೆಂಗಿರಬೇಕೋ ಜ್ಞಾನದಲ್ಲೇ ಮುಳುಗಿರಿ ಅಂತಾರೆ. ವಾಹ ತಕ್ಕದೀರ್ ವಾಹ, ವಾಹ ಅದೃಷ್ಟವೇ ವಾಹ. ಬೇಹದ್ ಕಾ ಬಾಬಾ ಹಮ್ಕೋ ಮಿಲಾ ಹೈ. ಯಾರು ಸಿಕ್ಕಿದ್ದಾರೆ ನಮಗೆ? ಬೇಹದ್ದಿನ ತಂದೆ ಸಿಕ್ಕೋಗ್ಬಿಟ್ಟಿದ್ದಾರೆ. तो बाबा को भी याद करते हैं, पवित्रता भी धारण करनी है, वह भी बनते हैं. ಈಗ ತಂದೆನೂ ನೆನಪು ಮಾಡಬೇಕು, ಮತ್ತೆ ಪವಿತ್ರತೆಯೂ ಧಾರಣೆ ಮಾಡಬೇಕು. ಈಗ ನಾವು ಆ ರೀತಿ ಹಾಕ್ತೀವಿ. ದೈವಿ ಗುಣ ಧಾರಣ ಕರ್. ದೈವಿ ಗುಣಗಳನ್ನು ಜೀವನದಲ್ಲಿ ಏನು ಮಾಡ್ಕೋಬೇಕು? ಧಾರಣೆನೂ ಮಾಡ್ಕೋಬೇಕು. ಯಹ ಮನ್ಮನ. ಇದು ಏನಾಗಿದೆ? ಮನ್ಮನ ಭವಮಂತ್ರ. ಬಾಬಾ ಹಮ್ಕೋ ಯಾ ಬನಾತೆ ಹೇ ತೋ ಪ್ರಾಕ್ಟಿಕಲ್ ಅನುಭವ ಬಿ ಕಿ ಬಾತ್ ಹೈ. ತಂದೆ ಈ ರೀತಿ ನಮ್ಮನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಇದು ಪ್ರಾಕ್ಟಿಕಲ್ ವಿಚಾರ ಆಗಿದೆ. बाबा मीठे मीठे बच्चों को राय देते हैं, चार्ट लिखो तो एकांत में बैठ ऐसे अपने साथ बातें करो. ಈಗ ತಂದೆ ಮಕ್ಕಳಿಗೆ ಸಲಹೆ ಕೊಡ್ತಾ ಇದ್ದಾರೆ. ಸಲಹೆ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ನೀವು ದಿನಚರಿ ಬರೀರಿ, ಚಾರ್ಟ್ ಬರೀರಿ, ಏಕಾಂತದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರನೇ ನೀವು ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. तो बैड्ज को छोटे से लगा दो. ಚಿಕ್ಕ ಬ್ಯಾಡ್ಜನ್ನು ನೀವು ಹಾಕ್ಕೊಳ್ಳಿ. ಭಗವಾನ್ ಕಿ ಶ್ರೀಮತ್ ಪರ್ ಹವ್ವ ಯಹ ಬನ್ರಿ. ಈಗ ಭಗವಂತನ ಡೈರೆಕ್ಷನ್ ಮೇಲೆ ನಾವೇನಾಗ್ತಾ ಇದ್ದೀವಿ? ಈ ರೀತಿ ಹಾಕ್ತಾ ಇದ್ವಿ. ಇನ್ಕೋ ದೇಕರ್ ಇನ್ಕಾ ಪ್ಯಾರ್ ಕರ್ತೆ ರಹೋ. ಅವರನ್ನು ನೋಡಿಬಿಟ್ಟು ಅವರನ್ನು ಪ್ರೀತಿ ಮಾಡ್ತಾ ಇರಿ. ಬಾಬಾ ಕಿ ಯಾದ್ ಸೆ ಹಮ್ ಯಬ್ ಬಂತೆ. ಬಾಬಾ ಅವ್ರು ನೆನಪು ಮಾಡಿ 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 ನಾವು ಈ ರೀತಿ ಆಗ್ತೀವಿ. ಬಾಬಾ ಆಪ್ಕಿ ತೋ ಕಮಾಲ್ ಹೈ. ಬಾಬಾ ನಿಮ್ದಂತೂ ನಮಗೆ ಕಮಾಲ್ ನಡೀತಾ ಇದೆ. ಬಾಬಾ ಹಮ್ಕೋ ಆಗೆ ಥೋಡಿ ಪತಾತಾ ಆಪ್ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾಯಂಗೆ. ಬಾಬಾ ನಮಗಿದು ಮೊದಲು ಗೊತ್ತಿತ್ತಾ? ನಾವು ನಮ್ಮನ್ನು ನೀವು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ. नवदा भक्ति में दर्शन के लिए गला भी काटते हैं, प्राण त्यागवाने के लिए लग पड़ते हैं, तब दर्शन होता है. ನವದಾ ಭಕ್ತಿನಲ್ಲಿ ಪ್ರಾಣನೇ ತೇಸಕ್ಕೆ ರೆಡಿ ಆಗಿಬಿಡ್ತಾರೆ. ಕತ್ತೆ ಕಟ್ ಮಾಡ್ಕೊಂಡು ಬಿಡ್ತಾರೆ, ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಿಬಿಡ್ತಾರೆ, ಆವಾಗ ದರ್ಶನ ಆಗುತ್ತೆ ಅಂತ. ಭಕ್ತರು ಅಷ್ಟು ಕಠಿಣ ಭಕ್ತಿ ಮಾಡ್ತಾರಲ್ವ. ಐಸೆ ಐಸೆ ಕಿ ಭಕ್ತಿ ಮಾಲಾ ಬಿ ಬನಿ. ಈ ರೀತಿ ಕಷ್ಟಪಟ್ಟು ಮಾಡಿರುವಂಥವ್ರದ್ದು ಭಕ್ತರ ಮಾಲೆಯಲ್ಲಿ ಮಣಿ ಇದೆ ಅಂತಾರೆ, ಹೆಸರುಗಳಿದ್ದಾವೆ. ಭಕ್ತ ನಾರದ, ಭಕ್ತ ಮೀರಾ, ಭಕ್ತ ತುಕಾರಾಮ್, ಭಕ್ತ ತುಳಸಿದಾಸ್, ಎಷ್ಟೋ ಜನ ಎಲ್ಲ ಇದ್ದಾರಲ್ಲ, ಹೆಸರುಗಳಿದಾವಲ್ಲ. ಕಲಿಯುಗ ಮೇಕೆ ಭಗತ್ತೋ ಜೈಸೆ ಬಾದಶಾಹ್. ಈ ಕಲಿಯುಗದಲ್ಲಿ ಭಕ್ತರು ಒಂದು ರೀತಿಯಲ್ಲಿ ರಾಜರಿದ್ದಂಗೆ. ಅಭಿ ತುಮ್ ಬಚ್ಚೋಂ ಕೋ ಬೇಹದ್ ಕಾ ಬಾಬಾ ಸೆ ಪ್ರೀತಿ. ಈಗ ನಿಮಗೆ ಬೇಹದ್ದಿನ ತಂದೆ ಜೊತೆಲಿ ಏನಿದೆ? ಪ್ರೀತಿ ಇದೆ ಅಂತಾರೆ. ಏಕ್ ಬಾಬಾ ಕೆ ಸಿವಾಯ್ ಅವ್ರ ಕೋಯಿ ಯಾದ್ ನಾ ರಹೆ.
ಒಬ್ಬ ತಂದೆ ಬಿಟ್ಟು ಬೇರೆ ಏನು ನೆನಪಿಗೆ ಬರ್ಕೂಡ್ದು ನಿಮಗೆ ಅಂತಾರೆ. ಏಕಾಂತ ಏಕದಮ್ ಲೈನ್ ಕ್ಲಿಯರ್ ಹೋನಿ चाहिए. ಹೆಂಗಿರಬೇಕು ಲೈನು ಕ್ಲಿಯರ್ ಆಗಿ ಇಟ್ಕೋಬೇಕು ಅಂತ. ಅಬ ಹಮಾರೆ 84 ಜನ್ಮ ಪೂರಿ ಹುಯಿ. ಈಗ ನಮ್ಮ 84 ಜನ್ಮಗಳೇನಾಗೋಗಿದೆ, ಪೂರ್ತಿ ಆಗೋಗಿದೆ. ಅಬ ಹಮ್ ಬಾಬಾಕೆ ಫರ್ಮಾನ್ ಪರ್ ಪೂರ ಚಲೆಂಗೆ. ಈಗ ನಾವು ತಂದೆ ಶ್ರೀಮತದ ಮೇಲೆ ಸಂಪೂರ್ಣವಾಗಿ ಏನು ಮಾಡ್ತೀವಿ, ನಡೀತಾ ಇರ್ತೀವಿ. ಕಾಮ ಮಹಾಶತ್ರು ಇಸ್ಮೆ ಹಾರ್ ನಹಿ ಕಾಮ. ಕಾಮ ಅನ್ನೋದು ಮಹಾಶತ್ರು ಆಗಿದೆ, ಇದರಿಂದ ನೀವು ಸೋಲ್ಬೇಡಿ. ಹಾರ್ ಕಾಕರ್ ಫಿರ್ ಪಶ್ಚಾತ್ತಾಪ ಕರೆ ಕ್ಯೂ ಕ್ಯಾ ಕರೆಂಗೆ. ಈಗ ಸೋತೋಗ್ಬಿಟ್ರೆ ಮತ್ತೆ ಪಶ್ಚಾತ್ತಾಪ ಮಾಡಿ ಏನು ಮಾಡ್ತೀರಿ, ಏಕದಮ್ ಹಡ್ಡಿ ಹಡ್ಡಿ ಟೂಟ್ ಜಾತಿ. ಅವಾಗ ಏನಾಗುತ್ತೆ, ಏಕದಮ್ ಮೂಳೆ ಮುರಿದು ಹೋಗ್ಬಿಡುತ್ತೆ. ಬಹುತ್ ಕಡಿ ಸಜಾ ಮಿಲ್ ಜಾತ ಅಂಥವ್ರಿಗೆ ತುಂಬ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಸಿಕ್ಕತ್ತೆ. ಕಟ್ ಉತರ್ನೆಗೆ ಬದಲೇ ಅವ್ರಿಗೆ ಜೋರ್ಸೆ ಚढ़ ಜಾತಿ ಹೇ. ತುಕ್ಕು ಇಳಿದೋಗಕ್ಕೆ ಬದಲಾಗಿ ಇನ್ನೂ ಜಾಸ್ತಿ ತುಕ್ಕು ಏರ್ಕೊಂಡ್ಬಿಡುತ್ತೆ. ಅದು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಯೋಗ ಲಗಾಗ ನಹಿ ಅಂಥವ್ರಿಗೆ ಬಾಬಾ ಅವ್ರ ಜೊತೆಯಲ್ಲಿ ಯೋಗನೇ ಅಂಟೋದಿಲ್ಲ ಅಂತಾರೆ. ಯಾದ್ ಮೇ ರಹನ ಬಡ ಮೆಹನತ್. ಗೊತ್ತಾಯ್ತಾ? ಯೋಗ ಯಾಕೆ ಅಂಟಲ್ಲ, ವಿಕಾರಗಳೇ ಯೋಗನ ಕಟ್ ಮಾಡಿಸುತ್ತೆ. ಅದರಿಂದ ಭಾಳ ಕಷ್ಟಪಡಬೇಕಾಗತ್ತೆ. ಬಹುತ್ ಗಪ್ ಬಿ ಮಾರ್ತೆ ಹಮ್ ಬಾಬಾ ಕಿ ಯಾದ್ ಮೇ ರಹತೆ. ಸುಮಾರು ಜನ ಸುಳ್ಳು ಹೇಳ್ತಾರೆ, ನಾವು ಚೆನ್ನಾಗಿ ಯೋಗ ಮಾಡ್ತೀವಿ ಅಂತ. ಸುಳ್ಳು. ಬಾಬಾ ಜಾನ್ತೆ ರಹನೈಸ್. ಕೆಲವ್ರು ನಿದ್ದೆ ಎಳೀತಾ ಇರುತ್ತೆ, ಕೆಲವ್ರು ವ್ಯರ್ಥ ಸಂಕಲ್ಪ ಎಳೀತಾ ಇರುತ್ತೆ, ಕೆಲವ್ರಿಗೆ ವಿಕಲ್ಪ ಎಳೀತಾ ಇರುತ್ತೆ, ಕೆಲವ್ರಿಗೆ ಕರ್ಮ ಎಳೀತಾ ಇರುತ್ತೆ. ಏನೇನೋ ಅಡಚಣೆಗಳು ಯೋಗಕ್ಕೆ. ಯಾಕೆ ಅಂದರೆ ಶಕ್ತಿ ಬಂದ್ಬಿಡುತ್ತಲ್ಲ, ಅದಕ್ಕೆ ಅವಕ್ಕೆಲ್ಲ ಹೊಟ್ಟೆ ಕಿಚ್ಚು. ಭಗವಂತನಿಂದ ನಾವು ಶಕ್ತಿ ಪಡ್ಕೊಂಡ್ರೆ ಶಕ್ತಿಶಾಲಿ ಆಗ್ಬಿಡ್ತೀವಲ್ಲ, ಅದಕ್ಕೆ ಮಾಯೆ ಏನು ಮಾಡುತ್ತೆ, ಹೊಟ್ಟೆ ಕಿಚ್ಚಿನಿಂದ ನಮಗೆ ಏನು ಮಾಡುತ್ತೆ, ಅಡಚಣೆಗಳನ್ನು ಹಾಕುತ್ತೆ. ಇಸ್ಮೆ ಮಾಯಾ ಬಡೆ ತೂಫಾನ್ ಲಾತೆ. ಮಾಯೆ ಅನ್ನೋದೇ ತುಂಬ ನಿಮ್ಗೆ ಯೋಗದಲ್ಲಿ ಏನು ಮಾಡಿಸುತ್ತೆ, ಅಡಚಣೆಗಳು ತರಿಸುತ್ತೆ. ಸ್ವಪ್ನ ಐಸೆ ಆದಿ ಆಯಂಗೆ ಏಕದಮ್ ತಂಗ್ ಕರ್ದಂಗೆ. ನಿಮ್ಮ ಕನಸುಗಳು ಈ ಥರ ಬಂದ್ಬಿಡುತ್ತೆ, ನಿಮ್ಮ ಸ್ಥಿತಿನೇ ಅಲ್ಲಾಡಿಸ್ಬಿಡುತ್ತೆ ಸ್ವಪ್ನ ದೋಷಗಳು. ಜ್ಞಾನ ತೋ ಬಡ ಸಹಜ. ಜ್ಞಾನ ಅಂತೂ ತುಂಬ ಈಸಿ ಇದೆ. ಛೋಟಾ ಬಚ್ಚಾ ಬಿ ಸಮಜ್ ಲೇತಾ ಹೇ. ಈ ಜ್ಞಾನ ಸಣ್ಣ ಮಕ್ಕಳು ಅರ್ಥ ಮಾಡ್ಕೋಬೋದು, ಅಷ್ಟು ಈಸಿ ಇದೆ ಅಂತಾರೆ. ಬಾಕಿ ಯಾದ್ ಕಿ ಯಾತ್ರಾ ಮೇ ಬಡಾ ರೋಲಾ ಹೇ. ನೆನಪು ಮಾಡೋದ್ರಲ್ಲೇ ತುಂಬ ಜಂಜಾಟಗಳು ಬರೋದು. ಖುಷಿ ನಹಿ ಹೋನಿ चाहिए, ಹಮ್ ಬಹುತ್ ಸರ್ವಿಸ್ ಕರ್. ಸೇವೆ ಮಾಡಿದ ಮಾತ್ರಕ್ಕೆ ನಾನು ಖುಷಿ ಪಡಬೇಡಿ ಅಂತಾರೆ. ಸೇವೆನಿಂದ ಪುಣ್ಯ ಖಾತೆ ಆಯ್ತು ಅಷ್ಟೇ. ಸೇವೆನಿಂದ ಅನೇಕರಿಗೆ ಸಂದೇಶ ಹೋಯ್ತು ಅಷ್ಟೇ. ನಮಗೆ ಆತ್ಮಕ್ಕೆ ಶಕ್ತಿ ಯಾವಾಗ ಬರುತ್ತೆ, ಚೆನ್ನಾಗಿ ಕೂತ್ಕೊಂಡು ನೆನಪು ಮಾಡಿದಾಗ. ಗುಪ್ತ ಸರ್ವಿಸ್ ಅಪ್ನಿ ಯಾದ್ ಕಿ ಕರ್ತಿರೋ. ಗುಪ್ತವಾಗಿರೋಂಥ ಸೇವೆ ನೆನಪು ಮಾಡೋದ್ರಲ್ಲಿ ಮಾಡ್ತಾ ಇರಿ ಅಂತಾರೆ. ಇನ್ಕೋ ತೋ ನಶಾ ರಹತಾ ಹೈ, ಹಮ್ ಶಿವ ಬಾಬಾ ಕಾ ಬಚ್ಚಾ ಅಕೇಲಾ ಹೂ. ಇವ್ರಿಗೆ ಬ್ರಹ್ಮಬಾಬಾ ಅವ್ರಿಗೆ ನಶೆ ಇತ್ತು, ನಾನಂತೂ ಶಿವಬಾಬಾ ಅವ್ರಿಗೆ ಮಗು ಆಗಿದ್ದೇನೆ. ಬಾಬಾ ವಿಶ್ವ ಕಾ ರಚಯಿತ ಆಯಿತು, ಜರೂರ್ ಹಮ್ ಬಿ ಸ್ವರ್ಗ ಮಾಲೀಕ್ ಬನೆಂಗೆ. ಶಿವಬಾಬಾ ಸ್ವರ್ಗನ ಸೃಷ್ಟಿ ಮಾಡ್ತಾರೆ ಅಂದರೆ ನಾವು ಕೂಡ ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ ಅನ್ನೋದು ನಶೆ ಇತ್ತು. ಪ್ರಿನ್ಸ್ ಬನ್ನೆ ವಾಲಾ ಹೂ. ನಾನು ಮುಂದೆ ಭವಿಷ್ಯದಲ್ಲಿ ರಾಜ್ಕುಮಾರ್ ಆಗೋನಿದ್ದೇನೆ. ಆಂತರಿಕ ಖುಷಿ ರಹನಿಚೆ. ಇದೇ ಒಂದು ಆಂತರಿಕವಾಗಿರ್ತಕ್ಕಂಥ ಖುಷಿ ಇರಬೇಕು ಅಂತಾರೆ. ಪರಂತು ಜತನಾ ತುಮ್ ಬಚ್ಚೆ ಯಾದ್ ಮೇ ರಹ ಸಕ್ತೆ ಉತನಾ ಹಮ್ ನಹಿ. ನೀವೆಷ್ಟು ಯೋಗದಲ್ಲಿ ಇರ್ತೀರೋ ಅಷ್ಟು ನಾನು ಇರೋಕ್ಕಾಗಲ್ಲ ಅಂತ ಬ್ರಹ್ಮ ಬಾಬಾ ಹೇಳ್ತಾ ಇದ್ರು. ಯಾಕೆ ಅವ್ರಿಗೆ ಬೇಕಾದಷ್ಟಿತ್ತಲ್ಲ. ಸುಮಾರು ಜನ ಇದ್ರು ಮಕ್ಕಳು ಎಲ್ಲ, ಜ್ಞಾನಕ್ಕೆ ಬಂದಿರೋ ಮಕ್ಕಳು, ಲೌಕಿಕ ಮಕ್ಕಳು, ಪರಿವಾರ ಎಷ್ಟೊಂದಿತ್ತಲ್ವಾ. ಅಷ್ಟು ಜಂಜಾಟಗಳು ನಿಮಗಿಲ್ಲ ಅಂತಾರೆ ಬಾಬಾ. ಇದ್ರೆ ಒಬ್ರು ಇಬ್ಬರು ಅಷ್ಟೇ ಇರುತ್ತೆ. 400 ಜನಕ್ಕೆ ಬೆಡ್ ಹೆಂಗಿರ್ಬೇಕು, 400 ಜನಕ್ಕೆ ಊಟ ಆಗಬೇಕು, ತಿಂಡಿ ಆಗಬೇಕು, ಎಲ್ಲರಿಗೂ ವಸತಿ ಆಗಬೇಕು, ಎಲ್ಲ ವ್ಯವಸ್ಥೆಗಳಾಗಬೇಕು. ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ತಾಪತ್ರೆಗಳು, ಕಂಪ್ಲೇಂಟ್ಸ್ ಎಷ್ಟಿರ್ತವೆ, ಅದೆಲ್ಲ ಸಾಲ್ವೇಷನ್ ಮಾಡಬೇಕು. ಸೆಂಟರ್ಗಳಾಗ್ತಾಯಿತ್ತು ಹೊಸದಾಗಿ. ಒಂದು ಕಡೆ ಇಂಧನೆಗಳು ಬೇರೆ, ಬೈಗಳು ಬೇರೆ, ಒಂದು ಕಡೆ ಎಷ್ಟೆಲ್ಲ ಇತ್ತು ಬ್ರಹ್ಮ ಬಾಬಾಗೆ. ಅವೆಲ್ಲ ಫೇಸ್ ಮಾಡಿಕೊಂಡು ಬಾಬಾ ನಂಬರ್ 1 ಹೊರಟೋದು. ಹಮ್ ಉतना हम नहीं. बाबा को तो बहुत ख्याल करने पड़ते हैं. बच्चों को कभी ईर्ष्या भी नहीं होना चाहिए. ಮಕ್ಕಳೆಂದು ಈರ್ಷ್ಯೆ ದ್ವೇಷದಲ್ಲೂ ಕೂಡ ಬರ್ಕೂಡ್ದು. तो बाबा बड़े आदमियों को खातरी क्यों करते हैं. ಬಾಬಾ ದೊಡ್ಡ ವ್ಯಕ್ತಿಗಳಿಗೆ ಯಾಕೆ ಇದು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಬಾಬಾ हर एक बच्चों की नब्ज देख उनका कल्याण होता. हर एक को उस अनुसार चलाते. ಪ್ರತಿಯೊಬ್ಬರದು ನಾಡಿ ನೋಡಿ ಅವ್ರ ಅನುಸಾರವಾಗಿ ಬಾಬಾ ನಡೆಸ್ತಾ ಇದ್ರು. ಟೀಚರ್ ಜಾನ್ತಾ ಹೈ ಹರ್ ಏಕ್ ಸ್ಟೂಡೆಂಟ್ ಕೋ ಕೈಸೆ ಚಲಾನ. ಟೀಚರ್ಗೆ ಗೊತ್ತು ಯಾವ ಸ್ಟೂಡೆಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಬಚ್ಚೋಂಕು ಇಸ್ಮೆ ಸಂಶಯ ನಹಿ ಲಾನಾ ಚಹಿಯೆ.
ಮಕ್ಕಳು ಇದರಲ್ಲಿ ಏನು ಮಾಡಬಾರ್ದು, ಸಂಶಯ ಪಟ್ಕೋಬೇಡ್ರಿ ಅಂತ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರೋ ಪಾಯಿಂಟು, ಏಕಾಂತ में बैठ अपने आप से बातें करना. ಏಕಾಂತದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರನೇ ನೀವು ಜ್ಞಾನದ ಬಗ್ಗೆ ವಿಚಾರ ಮಾಡಿ. ಆತ್ಮ ಪರ್ ಜೋ ಜಂಕ್ ಚಡಿ ಹುಯಿ है उसे उतारने के लिए यार की यात्रा पर रहना. ಆತ್ಮದಲ್ಲಿ ಏನು ತುಕ್ಕು ಸೇರ್ಕೊಂಡ್ಬಿಟ್ಟಿದೆ ಅದನ್ನು ಇಳಿಸಾಕ್ಲಿಕ್ಕೋಸ್ಕರ ಏನು ಮಾಡಬೇಕು, ಬಾಬಾ ನೆನಪಿನ ಯಾತ್ರೆಯಲ್ಲಿ ಇರ್ರಿ. ಕಿಸಿ ಬಿ ಬಾತ್ में ಸಂಶಯ नहीं उठाना. ಯಾವುದೇ ಮಾತಲ್ಲಿ ಡೌಟ್ ಬೇಡ ಅಂತಾರೆ. ಈರ್ಷ್ಯಾ नहीं करना. ಈರ್ಷ್ಯೆ ಮಾಡಬೇಡಿ. ಆಂತರಿಕ ಖುಷಿ ಮೇರ. ಈರ್ಷ್ಯೆ ಅಂದ್ರೇನು? ಇನ್ನೊಬ್ಬರ ಏಳಿಗೆಯನ್ನು ಸಹನೆ ಮಾಡ್ಕೊಳ್ಳದೆ ಇರೋದೇ ಈರ್ಷ್ಯೆ. ಅರ್ಥವಾಯ್ತಾ? ಆಂತರಿಕ ಖುಷಿನಲ್ಲಿ ಇರಿ, ಒಳಗಡೆ ಖುಷಿನಲ್ಲಿ ಇರಿ. ಗುಪ್ತ ಅಪ್ನಿ ಗುಪ್ತ ಸರ್ವಿಸ್ ಕರ್. ನಿಮ್ಮದೇ ಆಗಿರತಕ್ಕಂಥ ಗುಪ್ತ ಸೇವೆಯನ್ನು ಮಾಡಿ. ವರದಾನ ಸೇವಾ ಕರ್ತೆ ಉಪರಾಮ್ ಸ್ಥಿತಿ ಮೇ ರಹನೆ ವಾಲೆ ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿ ಭವ. ಸೇವೆಗಳನ್ನು ಮಾಡ್ತಾ ಮಾಡ್ತಾ ತಮ್ಮ ಉಪರಾಮ್ ಅಂದರೆ ಡಿಟ್ಯಾಚ್ ಸ್ಟೇಜ್ನಲ್ಲಿರ್ತಕ್ಕಂತಹ ಯೋಗಯುಕ್ತರು ಯುಕ್ತಿಯುಕ್ತರು ಸೇವಾದಾರಿಗಳು ಆಗಿರಿ. जो योगयुक्त है युक्तियुक्त सेवादारी है वह सेवा करते भी सदा उपराम रहते हैं. ಯಾರು ಯೋಗಯುಕ್ತವಾಗಿರ್ತಾರೆ, ಯುಕ್ತಿಯುಕ್ತವಾಗಿರ್ತಾರೆ, ಸೇವಾದಾರಿ ಆಗಿರ್ತಾರೆ, ಸೇವೆಗಳನ್ನು ಮಾಡ್ತಾ ಮಾಡ್ತಾ ಡಿಟ್ಯಾಚ್ ಆಗಿರ್ತಾರೆ. ಐಸಾ ನಹಿ ಸೇವಾ ಜಾದಾ ಹೈ ಇಸ್ಲಿಯೇ ಅಶರೀರಿ ನಹಿ ಬನ್ ಸಕ್ತೆ. ಹಿಂಗೆ ಹೇಳ್ಬೇಡಿ, ನಮಗೆ ಸೇವೆ ಜಾಸ್ತಿ ಇತ್ತು, ಮನೆ ಕೆಲಸ ಜಾಸ್ತಿ ಇತ್ತು, ಅದಿತ್ತು ಇದಿತ್ತು, ನಾನು ಅನುಭವ ಮಾಡೋಕ್ಕಾಗಲಿಲ್ಲ, ಶರೀರಿ ಆಗ್ಲಿಕ್ಕಾಗಲ್ಲ ಅಂತ ಹೇಳಬೇಡಿ. ಲೇಕಿನ್ ಯಾದ್ ರಹೆ ಮೇರಿ ಸೇವಾ ನಹಿ ಬಾಬಾನೇ ದಿ ಹೈ ತೋ ನಿರ್ಬಂಧನ್ रहेंगे. ಇದು ನಂದು ಸೇವೆ ಅಲ್ಲ, ಬಾಬಾ ಸೇವೆ ಕೊಟ್ಟಿದ್ದಾರೆ, ಆವಾಗ ನೀವು ನಿರ್ಬಂಧನರಾಗಿರ್ತೀರ. ಟ್ರಸ್ಟಿ ಹೂ ಬಂಧನ್ ಮುಕ್ತ ಹೂ ಐಸಾ ಪ್ರಾಕ್ಟೀಸ್ ಕರು. ನಾನು ಟ್ರಸ್ಟಿ ಆಗಿದ್ದೇನೆ, ಬಂಧನ್ ಮುಕ್ತ ಆಗಿದ್ದೇನೆ, ಈ ರೀತಿ ಅಭ್ಯಾಸ ಮಾಡಿ. ಅತಿ ಕೆ ಸಮಯ ಅಂತ್ ಕಿ ಸ್ಟೇಜ್ ಕರ್ಮಾತೀತ ಅವಸ್ಥಾ ಕಾ ಅಭ್ಯಾಸ ಕರು. ಅತಿ ಸಮಯದಲ್ಲಿ ಅಂತಿಮ ಸ್ಥಿತಿನಲ್ಲಿ ಕರ್ಮಾತೀತ ಸ್ಥಿತಿಯ ಅಭ್ಯಾಸ ಮಾಡಿ. ಜೈಸೆ बीच बीच में संकल्पों का ट्रैफिक को कंट्रोल करते हो ऐसे अति के समय अंत की स्टेज का अनुभव करो. ಹೇಗೆ ಮಧ್ಯದಲ್ಲಿ ಸಂಕಲ್ಪಗಳ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತೀರೋ ಅದೇ ರೀತಿ ಅತಿ ಸಮಯದಲ್ಲಿ ಅಂತ್ಯದ ಸ್ಥಿತಿ ಏನಿದೆ ಅನುಭವ ಮಾಡಿ. ಆಗಲೇ ಅಂತಿಮ ಸಮಯದಲ್ಲಿ ಪಾಸ್ ವಿತಾನರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಲೋಗನ್ शुभ भावना का कारण को निवारण में परिवर्तन कर देना ही देती है. ಶುಭ ಭಾವನೆಯ ಒಂದು ಕಾರಣ ಏನಾಗುತ್ತೆ, ಬಾಬಾ ಹೇಳ್ತಾರೆ ನಿವಾರಣೆನೂ ಕೂಡ ಏನಾಗುತ್ತೆ, ಶುಭ ಭಾವನೆಯ ಕಾರಣನೂ ಕೂಡ ನಿವಾರಣೆ ಮಾಡುತ್ತೆ, ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಸ್ಬಿಡುತ್ತೆ. ಅಚ್ಚಾ, ಓಂ ಶಾಂತಿ.